ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಈಗ ಸದ್ಗುರುಗಳು ಸಮತವಾದ ಇದರ ಒಂದು ವಿವರಣೆಯನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಾಗಿ ಕೇಳ್ಕೊಳ್ಳಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ, ಅವರನ್ನ ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಮಧ್ಯಮಾಧಿಕಾರಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಮತ್ತು 216ನೇ ವಿಷಯಾಂಕ ಏನಂದ್ರೆ ಭೇದವಾದದ ತಿರಸ್ಕಾರ. ಭೇದವಾದ ಅದು ತಿರಸ್ಕರಿಸಲು ಯೋಗ್ಯವಾಗಿದೆ. ಅಭೇದವಾದ ಪುರಸ್ಕರಿಸುವುದಕ್ಕ, ಪ್ರೀತಿಸುವುದಕ್ಕ, ಆನಂದ ಹೊಂದುವುದಕ್ಕ, ಮೋಕ್ಷ ಪಡ್ಕೊಳ್ಳೋದಕ್ಕ ಯೋಗ್ಯ ಆಗ್ಯದ. ಭೇದವಾದ ತಿರಸ್ಕರಿಸುವುದಕ್ಕ ಯೋಗ್ಯ ಆಗ್ಯದ. ಏನಂತಂದ್ರೆ ಅದರಿಂದ ದುಃಖ, ಭಯ, ಚಿಂತೆಗಳು ಉಂಟಾಗಿ ಅದು ಬಂಧನಕ್ಕೆ ಈಡು ಮಾಡ್ತದೆ. ಅದಕ್ಕೆ ನಾವು ಭೇದವಾದವನ್ನ ತಿರಸ್ಕಾರ ಮಾಡಬೇಕು. ಅದನ್ನು ತಿರಸ್ಕಾರ ಮಾಡುವುದಕ್ಕೆ ಹೆಂಗ್ ಹೇಳ್ತಾರಂದ್ರೆ 14ನೇ ದೋಹ, ಯಾತೆ ಕಹೀನ ತೂಹಿ ಯುಕ್ತಿ ಕರೈನುಜು ಭೇದ ಖಂಡನ ಯುಕ್ತಿ ಅಂತಂದ್ರ ಅದನ್ನ ತ್ಯಾಗ ಮಾಡ್ತೀನಿ ಅಂತ ಹೇಳೋದಕ್ಕೂ ಬೇಕಾಗಿಲ್ಲ. ನೀನೇನ ತ್ಯಾಗ ಮಾಡ್ಬೇಕಂತ ಯುಕ್ತಿ ಸಹಿತ ಮಾಡೋದು ಬೇಕಾಗಿಲ್ಲ. ಭೇದವನ್ನ ಖಂಡನ ಮಾಡುವ ಯಾವ ಯುಕ್ತಿಗಳು ಇರುವವೋ ಆ ವಚನಗಳು ನಿನಗೆ ಹೇಳುವುದಿಲ್ಲ. ಅವು ಬಹಳ ಕಠಿಣದವ. ಆ ಖಂಡನ ಖಂಡ ಖಾದ್ಯ ಅಂತೇಳಿ ಬುಕ್ ಅದ, ಇನ್ನ ಒಂದು ಭೇದ ಧಿಕ್ಕಾರ ಅಂತದ. ಅದರೊಳಗೆಲ್ಲ ಬಹಳ ಕಠಿಣ ಅದಾವ. ಅವು ಹೇಳಂಗಿಲ್ಲ ನಾನು. ಯಾಕಂದ್ರೆ ನಿನಗ ಅದು ಕೂತ್ರ ಇಲ್ಲಿ ಅಭೇದದ ಒಂದು ಪುರಸ್ಕಾರ ಮಾಡೋದಕ್ಕೆ, ಅಭೇದವನ್ನ ಪ್ರೀತಿಸುವುದಕ್ಕೆ ಸಮಯ ಸಿಗ್ಲಾರ್ದಂಗೆ ಆಗ್ತದೆ. ಅದಕ್ಕೆ ಜೀವ ಬ್ರಹ್ಮರ ಅಭೇದ ಸಿದ್ಧಾಂತವನ್ನು ಮಾತ್ರ ಹೇಳ್ತೀನಿ, ತಿರಸ್ಕಾರ ಮಾಡುವುದರ ಬಗ್ಗೆ ನಾ ಹೇಳಂಗಿಲ್ಲ ಅಂತ ಹೇಳ್ತಾರೆ ಶಿಷ್ಯನಿಗೆ. ಜೀವ ಬ್ರಹ್ಮರ ಭೇದ ತತ್ವದ ಸಿದ್ಧಾಂತವು ಅಪ್ರಮಾಣ, ಸುಳ್ಳು ಅಂತ ತಿಳ್ಕೊಂಡ್ಬಿಡು ನೀನು ಅಂತ. ನೀನು ಯಾವಾಗ ಹಂಗೆ ತಿಳ್ಕೊತಿದೆ ಅಂತಂದ್ರ ಅದನ್ನ ಖಂಡನ ಮಾಡುವ ಪ್ರಯತ್ನ, ಯುಕ್ತಿ, ತರ್ಕ ಏನು ಬೇಕಾಗಿಲ್ಲ ಅಂತ. ಈಗ ಉಪಯೋಗ ಇಲ್ಲ ಅಂತೇಳಿ ಗೊತ್ತಾದ್ಮೇಲೆ ಇಲ್ಲಿ ಯಾವ ಲಕ್ಷಣದಿಂದ ಇದು ಮಾಡ್ತಾ ಇದ್ದಾರೆ ಇವರು? ಭೇದ ಅಭೇದಗಳು, ಭೇದನೂ ಅದ ಅಭೇದನೂ ಅದ. ಭೇದ ಅಭೇದ ಎರಡೂ ಅದಾವ. ಹೌದಾ? ಈಗ ಒಂದು ಕಬ್ಬು ಕೊಟ್ಟಾರ, ಆ ಕಬ್ಬಿನೊಳಗೆ ರಸನೂ ಅದ, ಸಿಪ್ಪಿನೂ ಅದ.
ಇದ್ದಿದ್ದೆಲ್ಲ ತಗೋಬೇಕಂತ ಏನದ? ಅದು ಪರಮಾತ್ಮನ ಸೃಷ್ಟಿ, ಇದು ಪರಮಾತ್ಮನ ಸೃಷ್ಟಿ ಅಂತಂದ್ರ ಎರಡು ಪರಮಾತ್ಮನ ಸೃಷ್ಟಿ ಅದ, ಎರಡದಾಗೂ ಪರಮಾತ್ಮನೇ ಅದಾನ. ನಿಮ್ಮ ಜೀವಕ್ಕೆ ಯಾವಾಗ ಉಪಯೋಗ ಅದ ಅದು ತಗೋಬೇಕ ಹೆಂಗ? ಉಪಯೋಗ ಇದ್ದ ಎಂತದ? ಎಂತ ಲಕ್ಷಣ? ಭಾಗತ್ಯಾಗ ಲಕ್ಷಣ. ಭೇದ ಅಭೇದ ಎರಡೂ ಅದಾವ. ಎರಡನ್ನ ದೇವರೇ ಮಾಡಿನ ಚಾಕೆ ತಗೊಳಕ್ ಹೆಂಗ್ ಬರ್ತದ? ಅದ್ರೊಳಗೆ ಉಪಯೋಗ ಇದ್ದದ್ದು ತಗೋಬೇಕು, ಉಪಯೋಗ ಇಲ್ಲದ್ದು ಬಿಟ್ಟು ಬಿಡ್ಬೇಕು. ಒಂದು ಸಸಿ ಅದ, ಗಿಡ ಅದ, ಕಾಯಿಪಲ್ಯ ತಂದಿರ್ತೀರಿ, ಒಂದು ಗಿಡ ಅದ, ಅದ್ರೊಳಗ ನಿಮ್ಗ ರಸದ ಭಾಗ ಅಷ್ಟೇ ತಗೋತೀರಿ, ಉಳಿದ ಭಾಗ ಅಲ್ಲೇ ಬಿಟ್ಟು ಬಿಡ್ತೀರಿ. ಕಾಯಿಪಲ್ಯ ತಗೊಂಡು ಬರ್ತೀರಿ ಬಜಾರ್ಲಿಂತ, ಎಲ್ಲ ಕಾಯಿಪಲ್ಯ ಅದರಿಂದ ತಯಾರಾಗ್ಯದತ್ತ ಹೇಳಕ್ಕೆ ಅದ್ರದ್ದು ಬೇರ ಕಾಂಡ, ಕೆಲವೊಂದರದು ಬೇರ್ ತಿನ್ಬೇಕಾಗ್ತದೆ, ಕೆಲವೊಂದರದು ಕಾಂಡ ತಿನ್ಬೇಕಾಗ್ತದೆ, ಕೆಲವೊಂದರದು ಎಲಿ ತಿನ್ಬೇಕಾಗ್ತದೆ, ಕೆಲವೊಂದರದು ಕಾಯಿ ತಿನ್ಬೇಕು, ಕೆಲವೊಂದರದು ಹಣ್ಣು ತಿನ್ಬೇಕು, ಕೆಲವೊಂದರದು ಬೀಜ ತಿನ್ಬೇಕು. ಒಂದೊಂದು ಭಾಗ ತಿಂತೀವಿ, ಹೌದಿಲ್ಲ? ಯಾವ ಭಾಗ ನಮಗ್ ಉಪಯೋಗ ಅದ ತಿನ್ನೋದು, ನಮಗ್ ಉಪಯೋಗ ಇಲ್ಲದು ಬಿಟ್ಕೊಡೋದು. ಹಂಗ ಇಲ್ಲಿ ಹೆಂಗದಪ್ಪ ಅಂತಂದ್ರ ಅಭೇದ ಅನ್ನೋದು ನಮಗ್ ಉಪಯೋಗ ಅದ, ಮೋಕ್ಷಕ್ಕೆ ಉಪಯೋಗ ಅದ. ಭೇದ ಅನ್ನೋದು ಬಿಟ್ಟು ಬಿಡಬೇಕು. ಇಲ್ಲಿ ನಮ್ಮ ಜೀವನ ಎರಡು ರೀತಿ ಅದು. ಒಂದು ವ್ಯಾವಹಾರಿಕ ಬದುಕು, ಒಂದು ಪಾರಮಾರ್ಥಿಕ ಬದುಕು. ಪಾರಮಾರ್ಥಿಕ ಬದುಕು ಶ್ರೇಷ್ಠವಾದ ಗುರಿ, ಸಾಧನೆ ಅದು. ಆ ಸಾಧನೆ ಮಾಡೋದಕ್ಕೆ ನಮಗ ಅಭೇದ ಬೇಕಾಗ್ತದೆ. ಮತ್ತೆ ಬರೀ ಪಾರಮಾರ್ಥಿಕದಾಗೆ ಇದ್ದೇವು ಅಂತಂದ್ರ ನಮ್ಗ ಅದು ಒಂದೇ ಸಾಧನೆ ಮಾಡೋದಿಲ್ಲ. ಇಲ್ಲಿ ಲೌಕಿಕ ಭೋಗ ಒದರಿದ್ರು ಸಾಧನೆ ಅದ, ಇಲ್ಲ ಲೌಕಿಕ ಭೋಗ ಸಾಧನೆ. ಗೃಹಸ್ಥರಾಗಿ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ಅವ್ರಿಗೂ ಸಾಲಿ ಕಲಿಸಿ ಅವರು ಚೆನ್ನಾಗಿ ಬೆಳೆಸಿ ನಾವು ಚೆನ್ನಾಗಿ ಇದ್ದು ಇದು ಮಾಡ್ಬೇಕಾದ್ರ ಇದಕ್ಕೆ ಭೋಗ ಸಾಧನೆ ಬೇಕಲ್ಲ. ಇಲ್ಲಿ ಭೇದ ಬೇಕಾಗ್ತದ, ಹೌದಿಲ್ಲ? ಭೇದ ತ್ಯಾಗ ಮಾಡಂದ್ರೆ ಹೆಂಗ್ ಮಾಡ್ತೀರಿ? ಹೆಂಗ್ ಮಾಡ್ತೀರಿ? ಭೇದ ಅಭೇದ ಎರಡದಾವ ನಿಮ್ಮಲ್ಲಿ. ವ್ಯಾವಹಾರಿಕ ಬದುಕು, ಪಾರಮಾರ್ಥಿಕ ಬದುಕು. ವ್ಯಾವಹಾರಿಕವಾಗಿ ಭೇದ ಎಷ್ಟು ಕನಿಷ್ಠ ಪ್ರಮಾಣದಲ್ಲಿ ಇರಬೇಕಪ್ಪ. ಕನಿಷ್ಠ ಪ್ರಮಾಣದಲ್ಲಿ ಅದನ್ನು ಬಳಸಿಕೊಂಡು ಗರಿಷ್ಠ ಪ್ರಮಾಣದಲ್ಲಿ ಅಭೇದವನ್ನೇ ಹೊಂದಿರಬೇಕು. ಭೇದ ಇರ್ಲಿಲ್ಲ ಅಂತಂದ್ರೆ ಹೆಂಗ್ ಬದುಕ್ತಾರೆ? ಈಗೇನಾಗ್ಯದ, ಅಭೇದ ಗರಿಷ್ಠ ಯಾವ್ದಿರ್ಬೇಕು ಅದ್ರ ಬಗ್ಗೆ ಜ್ಞಾನನೇ ಇಲ್ಲ. ಬರೀ ಭೇದನೇ ದೊಡ್ಡದಾಗಿ ಕೂತದ. ಅದಕ್ಕೆ ಸಂಸಾರ ದುಃಖ ಹೆಚ್ಚಾಗಿದೆ. ಭೇದವನ್ನ ಎಷ್ಟು ನೀವು ಇಟ್ಕೋತೀರಿ ಅಷ್ಟು ಸಮಸ್ಯೆ ಆಗ್ತದೆ. ಆದ್ರೆ ಭೇದಕ್ಕೆ ಒಂದು ಲಿಮಿಟ್ ಬೇಕು. ತ್ಯಾಗ ಮಾಡೋದು ಅಂತಂದ್ರೆ ಏನ್ ಅದು ತ್ಯಾಗ ಹೆಂಗ್ ಮಾಡ್ತಾರೆ? ಭೇದ ಇರ್ಲಾರ್ದ ಜೀವನ ಮಾಡ್ಲಿಕ್ಕೆ ಆಗ್ತದೇನು? ನಿತ್ಯ ಜೀವನಕ್ಕೆ ಭೇದ ಮಾಡ್ಲಾರ್ದೆ ಆಗ್ತದೇನ್ರಿ? ವ್ಯಾವಹಾರಿಕ ಬದುಕಿನೊಳಗೆ ಭೇದ ಬೇಕು. ಆ ಬದುಕು, ವ್ಯಾವಹಾರಿಕ ಬದುಕು ಎಷ್ಟಿರ್ಬೇಕಂದ್ರೆ ಅದಕ್ಕೆ ಮಹತ್ವ, ಪ್ರಯಾರಿಟಿ ಅಂತಾರೆ. ಅದಕ್ಕೆ ಮಹತ್ವ ಎಷ್ಟು ಮಿನಿಮಮ್ ಮಹತ್ವ ಕೊಡಬೇಕು. ಅದಕ್ಕೂ ಮಹತ್ವ ಅದ, ಅದು ಇಲ್ಲ ಅಂತಿಲ್ಲ, ಅದಕ್ಕೂ ಮಹತ್ವ ಅದ. ಆ ಮಹತ್ವ ಎಷ್ಟು ಕೊಡ್ಬೇಕಂದ್ರೆ ಸ್ವಲ್ಪ ಕೊಡ್ಬೇಕು, ಬಹಳ ಕೊಡಬಾರ್ದು. ಸ್ವಲ್ಪ ಕೊಟ್ಟು ಮ್ಯಾಕ್ಸಿಮಮ್ ಏನ್ ಮಾಡಬೇಕು, ಅಭೇದಕ್ಕೆ ನಾವು ಮಹತ್ವ ಕೊಡಬೇಕು. ಅದಕ್ಕೆ ಇವೆಲ್ಲ ನಾವು ಸತ್ತ ಹೆಣಕ ಬಡಿಗೆಯಿಂದ ಹೊಡೆಯುವ ಅವಶ್ಯಕತೆ ಇಲ್ಲ. ಇವೆಲ್ಲ ಭೇದಕ್ಕೆ ಅವರು ಅಭೇದವಾದಿಗಳು ಬರೆಯುವಂತಹದ್ದಿದು. ಮತ್ತ ಅಭೇದವಾದಿಗಳ ಜೀವನದೊಳಗೂ ಭೇದ ಬಳಸ್ಕೋತಾರ ಇಲ್ಲ. ಎಲ್ಲ ವಿಚಾರ ಮಾಡ್ಬೇಕು. ಇವೆಲ್ಲ ಒಳಗೆ ಅಭೇದವಾದಿಗಳ ಜೀವನದೊಳಗೂ ಭೇದದ ಬಳಕೆ ಇರ್ತದ ಇಲ್ಲ? ಹೆಂಗ್ರಿ? ತ್ಯಾಗ
ಏನ್ರಿ? ನಮಗೆ ಹಿತ ಆಗ್ಲಾರದನ್ನ ನಾವು ತ್ಯಾಗ ಮಾಡ್ಲೇಬೇಕಲ್ಲ, ಭೇದ ಮಾಡಬೇಕು. ಎಲ್ಲ ಸ್ವೀಕಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ಎಲ್ಲ ಕಾಲದಲ್ಲಿ ಭೇದನೆ ಇರ್ತದ, ಎಲ್ಲ ಕಾಲದಲ್ಲಿ ಅಭೇದನೆ ಇರ್ತದ ಅಂತಾನು ಹೇಳಕ್ಕಾಗಂಗಿಲ್ಲ. ತಾಯಿ ಅದಕ್ಕೆ ಮಗನ್ನ ಹಡದಿರ್ತಾಳ. ತಾಯಿ ಅದಕ್ಕೆ ಮಗನ್ನ ಹಡದ ಮೇಲೆ ಆ ಮಗನ್ನ ಮಡಿಲಲ್ಲಿ ಇಟ್ಟುಕೊಂಡು ಬೆಳೆಸ್ತಾಳ. ಅವನಿಗೆ ತಾಯಿ ಮಡಿಲಲ್ಲಿ ಇಟ್ಟುಕೊಂಡು ಬೆಳೆಸಿರ್ತಾಳ. ತಾಯಿ ಮಗ ಏನಿರ್ತಾರ ಮೊದಲ? ಬೇದಿರ್ತಾರ, ಅಬೇದಿರ್ತಾರ. ಒಂದ್ ಸ್ವಲ್ಪ ಸಮಸ್ಯೆ ಏನಾರೇ ಆಯ್ತು, ಎಲ್ಲಾರ ಸಮಸ್ಯೆ ಆಯ್ತು ಅಂದ್ರ ಅದು ಕೂಸು ಓಡಿ ಹೋಗಿ ತಾಯಿ ಬೈಲಿ ಕೂತ್ ಬಿಡ್ತಂತಂದ್ರ ಭಾರಿ ಸೇಫ್ಟಿ. ಸುಪ್ರೀಂ ಕೋರ್ಟ್ ಇದ್ದಂಗೆ ತಾಯಿ ಅದಕ್ಕೆ. ಯಾರು ಏನು ಮಾಡಕ್ಕಾಗಂಗಿಲ್ಲ ನನಗತ್ತೆ ತಿಳ್ಕೊಂಡು ಅಷ್ಟು ಭರವಸೆ ಇಟ್ಕೊಂಡಿರ್ತದ ತಾಯಿ ಮೇಲೆ ಕೂಸು. ಸ್ಟಾರ್ಟಿಂಗ್ ಮುಂದ ಒಂದ್ 15-20 ವರ್ಷದ ಮಗು ಆದ್ಮೇಲೆ ಹಂಗೆ ಅಭೇದ ಇಟ್ಕೋತಾಳೆ ಬಗಲಾಗ, ಸರಿಸ್ಬಿಡ್ತಾಳಿಲ್ಲ ಅವನಿಗೆ. ಅಭೇದ ಇದ್ದದ್ದು ಏನ್ ಮಾಡ್ತಾಳ? ನಿಧಾನಕ್ಕೆ ಭೇದ ಮಾಡ್ತಾಳ. ಅದಕ್ಕೆ ಭೇದ ಅಭೇದಗಳನ್ನ ನಾವು ಏನ್ ಮಾಡ್ಬೇಕಂದ್ರ ವಿವೇಕಯುತವಾಗಿ, ಆ ಭೇದಲಿಂದನೂ ನಮಗೆ ಉಪಯೋಗ ಅದ, ಅಭೇದಲಿಂದನೂ ಉಪಯೋಗ ಅದ, ವಿವೇಕದಿಂದ ಇವುಗಳನ್ನು ಬಳಸಬೇಕಷ್ಟೇ. ಹೌದಾ ಇಲ್ಲ? ನಮ್ಮಗಳು ವಿವೇಕ ಇರಬೇಕು. ಯಾವುದು ಒಳ್ಳೆಯದಲ್ಲ, ಯಾವುದು ಕೆಟ್ಟದ್ದಲ್ಲ. ಎಲ್ಲ ಕಾಲದಲ್ಲಿ ಯಾವುದು ಒಳ್ಳೆಯದಿರಲ್ಲ, ಎಲ್ಲ ಕಾಲದಲ್ಲಿ ಯಾವುದು ಕೆಟ್ಟದ್ದಿರಲ್ಲ. ಒಂದೊಂದು ಕಾಲದಲ್ಲಿ ಒಂದೊಂದು ಒಳ್ಳೇದದವ, ಒಂದೊಂದು ಕೆಟ್ಟದವ. ಒಂದೊಂದು ಕಾಲದಲ್ಲಿ ಒಂದೊಂದು ಕೆಟ್ಟ ಇದ್ದು ಒಂದೊಂದು ಕಾಲದಲ್ಲಿ ಒಳ್ಳೆಯದವ. ಅವು ಬೇಕು, ಇವು ಬೇಕು. ನಮ್ಮೊಳಗೆ ವಿವೇಕ ಇರ್ಬೇಕು. ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ವಿವೇಕ ಇಲ್ಲದಕ್ಕೆ ಒಂದರ ಬಗ್ಗೆ ರಾಗ, ಒಂದರ ಬಗ್ಗೆ ದ್ವೇಷ. ಕೆಲವೊಂದು ಕೆಲಸ ಸೈಲೆಂಟ್ ಆಗಿ ಇದ್ರೆ ಕೆಲಸ ಆಗ್ತಿರ್ತಾವ, ಒದರಾಡಿದ್ರೆ ಕೆಲಸ ಕೆಡ್ತಿರ್ತಾವ. ಹೌದಲ್ರಿ? ಕೆಲವೊಂದು ಕಡೆ ಸೈಲೆಂಟ್ ಇದ್ರೆ ತಾನೇ ಕೆಲಸ ಆಗ್ತಿರ್ತಾವ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಾರ್ದಂಗ, ಒದರಾಡ್ಲಾರ್ದಂಗ, ಯಾರ ಬಗ್ಗೆ ಏನು ಮಾತಾಡ್ಲಾರ್ದಂಗ ತಮ್ಮ ಪಾಡಿಗೆ ತಾವಿದ್ರೆ ಕೆಲಸ ತಾವೇ ಆಗ್ಬಿಡ್ತಾವ. ಇನ್ನು ಕೆಲವೊಂದು ಕೆಲಸಗಳು ನೀವು ಒದರಾಡ್ಲಿ ಅಂದ್ರೆ ಆಗಂಗೇ ಇಲ್ಲ. ಬರ್ತಾನಪ್ಪ, ಒದರಾಡ್ತಾನೆ, ಇಲ್ಲಿ ಕಿರಿಕಿರಿ ನಡಿ ಅಂತೇಳಿ ಕೆಲಸ ಮಾಡಿ ಕೊಟ್ಬಿಡ್ತಾನೆ. ಹೌದಾ? ಈಗ ಒದರಾಡೋದು ಒಳ್ಳೇದ ಕೆಟ್ಟದ? ಕೆಲವೊಂದು ಸಂದರ್ಭದೊಳಗ ಒದರಾಡ್ಬೇಕಾಗ್ತದ. ಒದರಾಡೋದು ಒಳ್ಳೇದ ಕೆಟ್ಟದ? ಅದು ಒಳ್ಳೇದಲ್ಲ, ಕೆಟ್ಟದಲ್ಲ. ಅದಕ್ಕೆ ನಾವೇನ್ ಅನ್ಕೊಂಡಿವಿ, ಎಲ್ಲಿ ಸೈಲೆಂಟ್ ಇದ್ದಲ್ಲಿ ಕೆಲಸ ಆಗ್ತಿತ್ತು ಅಲ್ಲಿ ಒದರಾಡಿ ಕೆಲಸ ಕೆಡಿಸ್ಕೊಂಡ ನೋಡು. ಮತ್ತೆ ಎಲ್ಲಿ ಒದರಾಡಬೇಕಿತ್ತು ಅಲ್ಲಿ ಸೈಲೆಂಟ್ ಇದ್ದು ಕೆಲಸ ಕೆಡಿಸ್ಕೊಂಡ ನೋಡು. ಅವು ಒಳ್ಳೇದು ಅಲ್ಲ, ಕೆಟ್ಟದಲ್ಲ. ನಮಗೆ ವಿವೇಕ ಇಲ್ಲದಕ್ಕೆ ಏನೇನೋ ಮಾತಾಡಿ ಕೆಲಸ ಕೆಡಿಸ್ಕೊಂಡ್ಬಿಡ್ತೀವಿ. ಹೀಗಾಗಿ ವಿವೇಕ ಜಾಗೃತಿ ಬಹಳ ಮುಖ್ಯ. ಬಹಳ ಮುಖ್ಯ. ವಿವೇಕ ಇಲ್ಲ, ಅವಿವೇಕ ನಮಗೆ ಯಾವ ಟೈಮ್ನಾಗೂ ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಉಂಟು ಮಾಡ್ಲಕ್ಕ. ನಮ್ದೊಳಗೆ ಅಂತಃಕರಣ ಶುದ್ಧ ಇತ್ತು ಅಂತಂದ್ರೆ, ನಿರ್ಮಲ ನಿಶ್ಚಲ ಚಿತ್ತ ಪರಮಾತ್ಮನ ಕಡೆ ಲಕ್ಷಣ ಇತ್ತು ಅಂತಂದ್ರೆ ಏನಾಗ್ತದ? ವಿವೇಕ ಜಾಗೃತವಾಗಿರ್ತದೆ. ಪರಮಾತ್ಮನ ಕಡೆ ಲಿಂಕ್ ಬಿಟ್ಟೆವು, ಅವಿವೇಕ ಚಾಲು ಆಗ್ತದ, ಕೆಟ್ಟದ್ದು ಪ್ರವೇಶ ಆಗ್ತದ, ಒಳ್ಳೆಯದು ತ್ಯಾಗ ಆಗ್ಲಿಕ್ಕೆ ಹತ್ತಿ ಬಿಡ್ತದ, ಜೀವನ ಕಷ್ಟ ಚಾಲು ಆಗ್ತದೆ. ಅದಕ್ಕೆ ಅದು ಭೇದ ಅನ್ನೋದು ಪೂರ್ತಿ ಸತ್ಯನಕ್ಕೆ ಬಡಗಿ ತಗೊಂಡು ಹೊಡೆದಂಗ ಅಂತೇಳಕ್ಕೆ ಆ ಪರಿ ನಾವು ಭೇದವನ್ನ ತ್ಯಾಗ ಮಾಡಕ್ ಆಗ್ತದೇನ್ರಿ? ಅವ್ರು ಹೇಳ್ತಾರೆ ಶಾಸ್ತ್ರಿಗಳು. ಅದೇನು ವೇದ ವಚನಗಳಿಗೆ ಕೂಡ ಭೇದ ಮತವು ವಿರುದ್ಧವಿರುತ್ತದೆ. ಈಗ ವೇದಗಳಿಗೆ
ಬಂದರು, ವೇದಗಳಿಗೆ ಬಂದರು. ವೇದಗಳಲ್ಲಿ ಸಹಿತ ಭೇದವನ್ನ ಖಂಡಿಸ್ಯಾರ. ಯಾರು? ಶ್ರೀ ವಾಲ್ಮೀಕಿ ಋಷಿಗಳ ಪ್ರಮಾಣ ಕೊಟ್ಟರು. ನಂತರ ಮಹರ್ಷಿಗಳು, ವ್ಯಾಸ ಮಹರ್ಷಿಗಳ ಪ್ರಮಾಣ ಕೊಟ್ಟರು. ನಂತರ ಹರ್ಷ ಮಿಶ್ರಾಚಾರ್ಯರ ಪ್ರಮಾಣ ಕೊಟ್ಟರು. ಖಂಡಖಾದ್ಯದ ಪ್ರಮಾಣ. ಈಗ ವೇದಗಳು ಕೂಡ ಭೇದವನ್ನ ಖಂಡನ ಮಾಡಿದ್ದಾವೆ ಎಂದು ಹೇಳುವವರಿದ್ದಾರೆ. ಚೌಪಾಯಿ 15 ಭೇದ ಪ್ರತೀತಿ ಮಹಾದುಃಖದಾತ ಯಮ ಕಠಮೇಯ ತೀರತಾತ ಯಾತೆ ಭೇದವಾದ ಚಿತ್ತ ತ್ಯಾಗವು ಇಕ ಅದ್ವೈತವಾದ ಅನುರಾಗವು. ಅದಕ್ಕ ಕಠೋಪನಿಷತ್ತಿನಲ್ಲಿ ಯಮಧರ್ಮ ಏನ್ ಮಾಡ್ಯಾನಂದ್ರ ನಚಿಕೇತನಿಗೆ ಚೀರಿ ಚೀರಿ ಹೇಳ್ಯಾನಂತ. ಭೇದದ ಪ್ರತೀತಿ ಮಹಾ ದುಃಖ ಅಪ್ಪ ಅಂತೇಳಿ ಯಮ ಕಠೋಪನಿಷತ್ತಿನಲ್ಲಿ ತೀರತಾತ. ಅದಕ್ಕೆ ಜೀವ ಬ್ರಹ್ಮರ ಭೇದ ಜ್ಞಾನವು ಮಹಾ ದುಃಖವನ್ನು ಕೊಡುವಂತದ್ದಾಗಿದೆ ಎಂದು ಕಠೋಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮಧರ್ಮನು ಏನ್ ಮಾಡ್ಯಾನ? ತೀರತ ಅಂದ್ರೆ ಕೂಗಿ ಕೂಗಿ ಹೇಳಿದ್ದಾನೆ, ಅಂದ್ರೆ ಉದ್ಗಾರ ಮಾಡಿ ಹೇಳ್ಯಾನ. ಆದ್ದರಿಂದ ನಿನ್ನ ಚಿತ್ತದಲ್ಲಿರುವ ಜೀವ ಬ್ರಹ್ಮರ ಭೇದದ ಜ್ಞಾನವನ್ನು ತ್ಯಾಗ ಮಾಡು. ಅಭೇದ ಅಂದ್ರೆ ಕೇವಲ ಜೀವ ಬ್ರಹ್ಮರ ಅದ್ವೈತವಾದವನ್ನು ಮಾತ್ರ ಪ್ರೀತಿಸು. ಅನುರಾಗವು ಆ ಜೀವ ಬ್ರಹ್ಮರೊಳಗಿರುವಂತ ಅಭೇದ ಏನದಲ್ಲ ಅದನ್ನು ಮಾತ್ರ ಪ್ರೀತಿಸು. ಭೇದವನ್ನ ತ್ಯಾಗ ಮಾಡು ಅಂತ. ಅದಕ್ಕೆ ಡಾಕ್ಟರು ಒಂದು ಪೇಷಂಟ್ ಬಂತು ಅಂತಂದ್ರೆ ಪೇಷಂಟಿನ ಜೀವದ ಮೇಲೆ ಅವನು ಪ್ರೀತಿ, ಪೇಷಂಟಿನ ರೋಗಿನ ಮೇಲೆ ಒಯ್ರಿ. ಹೌದಲ್ರಿ? ರೋಗಿಯ ರೋಗ ತೆಗಿಬೇಕ, ಪೇಷಂಟಿನ ತೆಗಿಬೇಕ? ರೋಗ ತೆಗಿಬೇಕು. ಅದಕ್ಕೆ ರೋಗದ ಬಗ್ಗೆನೂ ನಾವು ಅಭೇದವನ್ನೇ ಮಾಡ್ತೀವಿ ಅಂತೇಳಿ ಅಂದ್ರೆ ಅದನ್ನು ಮಾಡಿದವರು ಅದರ. ರೋಗದ ಬಗ್ಗೆ ಅಭೇದ ಮಾಡಿದವರು ಅದರ. ರಾಮಕೃಷ್ಣ ಪರಮಹಂಸರು ಏನೆಲ್ಲ ಸಾಧನೆ ಮಾಡಿದ್ರು ಸಹಿತ ಕೊನೆಗಾಲದಲ್ಲಿ ಗಂಟಲು ಕ್ಯಾನ್ಸರ್ ಆಯ್ತು. ಗಂಟಲು ಕ್ಯಾನ್ಸರ್ ಆದ್ರೆ ಏನೂ ಔಷಧಿಗಳೇ ತಗೊಳ್ಳಿಲ್ಲ ಅವರು. ಕೆಮ್ಮಿದ್ರ ಹಿಂಗ ಮುಂದೆ ಕೂತ್ರ ಕೆಮ್ಮಿದ್ರ ಮುಂದ ಅವ್ರ ಬಾಯಿ ಒಳಗಿಂದು ಹುಳಗಳು ಬೀಳ್ತಿದ್ವು ಅತ್ತ ಬಾಲೊಳಗಳು. ಅದು ಖರೆ ಅದೋ ಸುಳ್ಳದೋ ಅಭೇದ ಅಂದ್ರೆ ಯಾವ ಪರೀತ್ ಮಾಡ್ಯಾರ ಅಂತ ಹೇಳಿ ಬರೀತಾರ ಒಂದ್ ಕಡಿ. ಆ ಹುಳ ಬಿದ್ರ ಅವು ತಗೊಂಡು ಮತ್ತದು ಎಲ್ಲಿ ಗಾಯ ಅದ ಅಲ್ಲಿ ಇಟ್ಕೊತಿದ್ರತ್ತ. ತಿನ್ನು, ಇಲ್ಯಾಕೆ ಬಂದಕ್ಕೆ ನೀನು ಬಿದ್ದು ಸಾಯ್ತಿದಿ ಅಂತ ಹೇಳಿ ಇಂಥವೆಲ್ಲ ಬರ್ದಾರ ಅಭೇದ ಸಾಧನೆ ಮಾಡದಂತಂದ್ರ. ಮತ್ತೆ ಅವರು ಮಹಾತ್ಮರಿದ್ದಕ್ಕೆ ಅವ್ರಿಗೆ ವಿವೇಕ ಇಲ್ಲ ಅಂತ ನಂಗೂ ಇಲ್ಲ. ವಿವೇಕ ಇದ್ದು ಸಹಿತ ಆ ರೀತಿ ಮಾಡ್ಯಾರ. ಅದಕ್ಕೇನದು ಅಂದ್ರ ಆ ಒಂದು ಯೋಗ್ಯತೆ, ಆ ಪ್ರಮಾಣದ ಒಂದು ಯೋಗ್ಯತೆ, ಅಧಿಕಾರ. ಅವ್ರು ಮಾಡಿದ್ದು ದೊಡ್ಡವರು ಏನ್ ಮಾಡ್ತಾರ ಅವೆಲ್ಲ ಓಸು ನಾವು ಮಾಡ್ಬೇಕಂತೇನಿಲ್ಲ. ಆದ್ರೆ ಅವ್ರಿಗೆ ಆ ರೀತಿ ಯೋಗ್ಯತೆ ಇತ್ತು, ಅವ್ರು ಮಾಡಿದ್ರಪ್ಪ ಅಷ್ಟೇ. ಅದ್ರ ಬಗ್ಗೆ ನಾವು ಹಿಂಗ ಹಂಗ ಕೆಲವೊಂದು ಎಕ್ಸ್ಟ್ರೀಮ್ ಅಂತಾರ. ಎಕ್ಸ್ಟ್ರೀಮ್ ಅಂದ್ರ ಪೂರ್ತಿ ಅತ್ಯಂತ ತುಟ್ಟ ತುದಿಗೆ ಹೋಗಿ ಏನೇನೋ ಮಾಡಿ ಬಂದಿರ್ತಾರೆ. ಅಂಥವು ನಾವು ಮಾಡ್ಲಕ್ಕ ಹೋಗೋದಿಲ್ಲ. ನಾವು ಅಂತ ವಿಚಾರನೂ ಮಾಡ್ಲಕ್ಕ ಆಗಂಗಿಲ್ಲ. ನಾವು ಹಂಗ್ ಮಾಡ್ಲಕ್ಕತ್ತದೇನ್ರಿ? ಹುಳ ಬಿದ್ದರೆ ತೆಗೆದು ಒಳ್ಳೆ ಹಾಕೊಳಕ ಅಂತ. ಮತ್ತ ಎಕ್ಸ್ಟ್ರೀಮ್ ಇವೆಲ್ಲ ಎಕ್ಸ್ಟ್ರೀಮ್ ಅತ್ಯಂತ ಏನೋ ಒಂದು ಮಾಡಿರ್ತಾರ. ಅವು ಎಕ್ಸ್ಟ್ರೀಮಿಟೀಸ್ ಏನ್ ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ಅಂತವೆಲ್ಲ ನಾವು ಮಾಡೋದಬೇಕಾಗಿಲ್ಲ. ಮಿಡಲ್ ಸಹಜವಾಗಿ ಸಾಮಾನ್ಯವಾಗಿ ಏನ್ ಮಾಡ್ಲಕ್ ಸಾಧ್ಯ ಆಗ್ತದೆ ಅಷ್ಟೇ ಮಾಡ್ಬೇಕು. ಇಲ್ಲಿ ಮಾತಾಡೋ ಕೆಲವೊಂದು ಎಕ್ಸ್ಟ್ರೀಮ್ ಮಾತುಗಳು ಇರ್ತಾವ, ಅತ್ಯಂತ ತುಟ್ಟ ತುದಿಯ ಮಾತುಗಳು ಇರ್ತಾವ. ಅವು ಅಂತ ಮಾತುಗಳಿಗೆ ನಾವೇನ್ ಮಾಡ್ಬೇಕು? ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟು ಮಹತ್ವ ಕೊಟ್ಟು ಮುಂದೆ ಹೋಗ್ಬೇಕು. ಅತ್ಯಂತ ತುಟ್ಟ ತುದಿಗೆ ಹೋಗಿ ಏನೋ ಮಾಡ್ಲಕ್ ಹೋಗಿ ಕಡೆಗೆ ಈ ಕಡೆ ಏನೋ ಆಗಿ ಹೋಗ್ಬಿಟ್ರೆ ಏನ್ ಮಾಡ್ತಾರೆ? ಬ್ಯಾಲೆನ್ಸ್ ಔಟ್ ಆಯ್ತಂದ್ರ ಏನೋ ಅದ್ವೈತ ಸಾಧನೆ ಮಾಡ್ಲಕ್ ಹೋಗಿ ಜೀವನ ಅನ್ನೋದು ಕಠಿಣ ಆದ್ರೆ ಏನ್ ಮಾಡ್ತಾರೆ?
ಅದ್ವೈತ ಸಾಧನೆ ಅಂತೇಳಿ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅದಕ್ಕೆ ಕಠೋಪನಿಷತ್ತಿನ ವೇದವಾಕ್ಯ ಏನಪ್ಪ ಯಮಧರ್ಮ ಹೇಳಿದ್ದಿದೆ, ಮೃತ್ಯೋಸ ಮೃತ್ಯು ಪ್ನೋತಿ ಯ ನಾನೇವ ಪಶ್ಯತಿ ಇತಿ ಶ್ರುತೆ. ಅಂದ್ರ ಯಾವ ಪುರುಷನು ಈ ಪರಮಾತ್ಮನನ್ನ ಭಿನ್ನ ಭಿನ್ನ ರೂಪಗಳಂತೆ ನೋಡುತ್ತಾನೆಯೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುತ್ತಾನೆ. ಮೃತ್ಯುವಿನಿಂದ ಮೃತ್ಯು ಹೊಂದುತ್ತಾನ ಅಂತ. ಮೃತ್ಯು ಬಂದು ಕೊಲ್ಬಿಡ್ತಾವ ಅಂದ್ರ ಜೀವನಾಗಿ ಬಂದು ಜೀವನಾಗೇ ಹೋಗ್ಬಿಡ್ತಾನೆ. ಜೀವನಾಗಿ ಇದ್ರೆ ಮೃತ್ಯುವಿನ ಭಯ, ಶಿವನಾದ್ನಂತಂದ್ರೆ ಮೃತ್ಯುವಿನ ಭಯ ಇರಂಗಿಲ್ಲ. ಇವನೇನಾತನಪ್ಪ ಅಂತಂದ್ರ ಜೀವ ಸ್ವರೂಪದಲ್ಲೇ ಇರ್ತಾನ. ಅವನು ಏನಾತನ ಮೃತ್ಯುವಿನಿಂದ ಮೃತ್ಯು ಹೊಂದುತ್ತಾನ. ಯಾರು ಪರಮಾತ್ಮನನ್ನ ಜೀವ ಬ್ರಹ್ಮದ ಭೇದವನ್ನ ಕಂಡ್ರು ಅಂತಂದ್ರೆ ಅಲ್ಲೇನದ ಪರಮಾತ್ಮ ಭೇದ ಏನೇನದ ಜಡ ಜೀವಗಳಿಗೆ, ಜಡ ಪರಮಾತ್ಮನಿಗೆ, ಮತ್ತು ಜೀವರಲ್ಲಿ, ಜಡ ಜೀವರಲ್ಲಿ, ಮತ್ತು ಜೀವ ಪರಮಾತ್ಮನಲ್ಲಿ. ಜೀವ ಬರೀ ಭೇದ ಅಷ್ಟೇ ಅದನ್ನು ಜಡ ವಸ್ತುಗಳದಾವಲ್ಲ, ಜಡ ವಸ್ತುಗಳಲ್ಲಿ ಜಡಗಳ ಭೇದ. 84 ಲಕ್ಷ ಜೀವರಾಶಿಗಳದಾವ. ಜೀವರುಗಳಲ್ಲಿ ಭೇದ, ಮತ್ತು ಜೀವ ಮತ್ತು ಜಡರಲ್ಲಿ ಭೇದ, ಮತ್ತು ಜೀವ ಪರಮರಲ್ಲಿ ಭೇದ, ಜಡ ಮತ್ತು ಪರಮರಲ್ಲಿ ಭೇದ. ಈ ರೀತಿ ಎಲ್ಲ ಭೇದಗಳೇನು ಅದವಲ್ಲ, ಈ ರೀತಿ ಭೇದಗಳನ್ನ ಯಾರು ಪರಿಗಣಿಸಿ ಭೇದ ಭಾವ ತಾಳ್ತಾರ ಅವ್ರು ದುಃಖಿಗಳಾಗ್ತಾರ, ಚಿಂತಾಕ್ರಾಂತರಾಗ್ತಾರ, ಕಡೆಗೆ ಮೃತ್ಯುವಿನಿಂದ ಮೃತ್ಯು ಹೊಂದುತ್ತಾರ ಅಂತ ಹೇಳಿ ಅಖಂಡೇಕ ರಸನಾದ ಪರಮಾತ್ಮನಲ್ಲಿ ಒಬ್ಬನೇ ಪರಮಾತ್ಮ ಅದನ ಅಂಥೇಳಿ ನಾವು ಎಲ್ಲದರಲ್ಲಿ ಪರಮಾತ್ಮನನ್ನೇ ನೋಡಿದರೆ ಭಿನ್ನ ಭಿನ್ನ ಸ್ವರೂಪಗಳಂತೆ ಪರಮಾತ್ಮನಲ್ಲಿ ಅಖಂಡೇಕ ರಸನಾದ ಪರಮಾತ್ಮನಲ್ಲಿ ಭಿನ್ನ ಭಿನ್ನ ಸ್ವರೂಪಗಳಂತೆ ನೋಡುತ್ತಾನೆಯೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುತ್ತಾನೆ. ಅಲ್ಲಿ ಪರಮಾತ್ಮ ಒಬ್ಬನೇ ಅದನ, ಅಖಂಡೇಕ ರಸ ಅಂತ ಒಂದೇ ರಸ ಇದ್ದಂಗೆ ಅದನ. ಅವನೊಳಗೆ ನಾವು ಭೇದ ಭಾವ ನೋಡಿದೆವಂದ್ರೆ ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುತ್ತಾನೆ. ಅವನಿಗೆ ಬ್ರಹ್ಮಜ್ಞಾನದ ಲಾಭ ಆಗುವುದಿಲ್ಲ. ಜನನ ಮರಣ ರೂಪ ಸಂಸಾರ ನಿವೃತ್ತಿ ಆಗುವುದಿಲ್ಲ. ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ ಅಂತೇಳಿ ಅಭೇದ ಸಾಧನೆ. ಅದಕ್ಕೆ ವ್ಯಾವಹಾರಿಕ ಬದುಕಿನಲ್ಲಿ ಭೇದ ಏನ್ ಮಾಡ್ಬೇಕಾಗ್ತದ, ತ್ಯಾಗ ಮಾಡಕ್ಕಾಗಂಗಿಲ್ಲ. ಪಾರಮಾರ್ಥಿಕ ಬದುಕಿನಲ್ಲಿ ಭೇದ ತ್ಯಾಗ ಮಾಡಬೇಕು. ಯಾರು ಅದಕ್ಕೆ ನಮಗೆ ಎರಡು ರೀತಿ ಬದುಕು ಉಂಟು, ಒಂದು ವ್ಯಾವಹಾರಿಕ, ಒಂದು ಪಾರಮಾರ್ಥಿಕ. ವ್ಯಾವಹಾರಿಕ ಬದುಕು ಮಿಥ್ಯಾ ಅದ, ಇದು ಯಾವುದು ಸತ್ತರ ನಮ್ಮ ಸಂಕಟ ಬರಂಗಿಲ್ಲ. ಮತ್ತೆ ಇದನ್ನ ಬಿಟ್ಟು ನಾವು ಏನು ಮಾಡಕ್ಕಾಗಂಗಿಲ್ಲ. ಹಿಂಗಾಗಿ ಈ ವ್ಯಾವಹಾರಿಕ ಬದುಕನ್ನು ನಾವು ಎಲ್ಲಿ ತನಕ ಹಿಡ್ಕೊಂಡಿರ್ತೀವಿ ಅಲ್ಲಿ ತನಕ ಅಲ್ಲಿ ಭೇದ ಇರ್ತದ, ಅಲ್ಲಿ ದುಃಖ ಇರ್ತದ, ಅಲ್ಲಿ ಭಯ ಇರ್ತದ, ಅಲ್ಲಿ ಚಿಂತೆ ಇರ್ತದ. ಆದ್ರೆ ಆ ಬದುಕಿಗೆ ನಾವು ಹೆಚ್ಚು ಮಹತ್ವ ಕೊಡದೆ ಪಾರಮಾರ್ಥಿಕ ಬದುಕಿಗೆ ನಾವು ಕೊಡಬೇಕು. ಒಂದು ಮನೆಗೆ 4 ಮಂದಿ ಅಣ್ಣ ತಮ್ಮಂದಿರು ಅದಾರ, ಒಂದು ಮದುವೆ ಮಾಡ್ಕೊಂಡು ಬರ್ತಾರ. ಮದುವೆ ಮಾಡ್ಕೊಂಡು ಬಂದ್ಮೇಲೆ ಆಕಿಗೆ 4 ಮಂದಿ ಒಳಗೆ ಅಭೇದ ಮಾಡ್ಲಿಕ್ಕೆ ಆಗ್ತದೇನ್ರಿ? ಗಂಡಗೊಂದು ಸಪ್ರೇಟೇ ಇರ್ತದಿಲ್ಲ ಆಕಿದೆ ಟ್ರೀಟ್ಮೆಂಟ್. ಗಂಡನ ಜೊತೆಗೆ ಇರುವ ಉಪಚಾರನೇ ಎಲ್ಲ 4 ಮಂದಿಗೆ ಅಭೇದ ಮಾಡ್ಲಿಕ್ಕೆ ಬರ್ತದ? ಮತ್ತೆ ಅಲ್ಲಿ ಭೇದ ಆಗ್ತದಂತಂದ್ರೆ ಹೆಂಗ ಆಗ್ತದ?
ಎಲ್ಲದರೊಳಗೂ ಅದೇ ಪರಮಾತ್ಮ ಅದನಂತ ಅಂದ್ರೆ. ಹಿಂಗಾಗಿ ಈ ಒಂದು ಲೌಕಿಕ ಬದುಕು ಏನದ, ವ್ಯಾವಹಾರಿಕ ಬದುಕು ಅಂತ ಏನು ಆದಲ್ಲ, ಆ ಬದುಕಿನಲ್ಲಿ ಭೇದ ಬೇಕು. ಆ ಭೇದ ಎಷ್ಟು ಬೇಕು ಅಷ್ಟು ಬೇಕು. ಮತ್ತೆ ಬೇರೆ ಅದನ್ನ ಗಂಡನ್ ಬಿಟ್ಟರೆ ಉಳಿದವರೆಲ್ಲ ಬೇರೆ ಅಂತಂದ್ರ ಅವರೆಲ್ಲರದು ಉಪಚಾರಿಕೆ ಮಾಡ್ತಾಳ ಇಲ್ಲ? ಏನ್ ಬೇರೆ ಅದನ್ನ ಪೂರ ಮೂಲಿಗೆ ಒಗದ್ ಬಿಟ್ಟಿರ್ತಾಳ ಹೊಸ ಮಂದಿಗೆ? ಮಾಡಬೇಕು. ಎಲ್ಲರನ್ನ ಒಂದೇ ರೀತಿ ನೋಡ್ಕೊತ. ಹಂಗ ಕೆಲವೊಂದು ವಿಚಾರದಲ್ಲಿ ಭೇದ, ಕೆಲವೊಂದು ವಿಚಾರದಲ್ಲಿ ಅಭೇದ ಇದ್ದೇ ಇರ್ತದೆ. ಭೇದವನ್ನ ಒಪ್ಪಿಕೊಂಡದ್ದಕ್ಕೆ ರಾಮಾನುಜಾಚಾರ್ಯ ದ್ವೈತನೂ ಹೌದು ಅದ್ವೈತನೂ ಹೌದು ಅಂತಾರೆ. ಯಾಕಂದ್ರೆ ನಾವು ದ್ವೈತಿಗಳಾಗಿ ಉಳಿದಿಲ್ಲ, ಅದ್ವೈತಿಗಳಂತೂ ಆಗಲ್ಲ. ದ್ವೈತ ಅದ್ವೈತ ಎರಡೂ ಮಿಕ್ಸ್ ಅದ. ಅಷ್ಟೇ ಮಹತ್ವ ಯಾವುದಕ್ಕೆ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ತಿಳ್ಕೊಂಡು ನಡಿಬೇಕಷ್ಟೇ. ನಮ್ಮ ಆನಂದಕ್ಕೆ, ನಮ್ಮ ಒಂದು ಜೀವನಕ್ಕೆ ಕಷ್ಟ ಆಗ್ಲಾರ್ದಂಗ ಅನುಕೂಲ ಮಾಡ್ಕೊಂಡು ಹೋಗ್ಬೇಕು. ತತ್ವದ ಬಗ್ಗೆ ತಿಳ್ಕೊಂಡಿರ್ಬೇಕಷ್ಟೇ. ಅದಕ್ಕೆ ಬ್ರಹ್ಮಜ್ಞಾನದ ಲಾಭ ಆಗುವುದಿಲ್ಲ, ಜನನ ಮರಣ ರೂಪ ಸಂಸಾರ ನಿವೃತ್ತಿ ಆಗುವುದಿಲ್ಲ, ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಯಾರಲ್ಲಿ ಭೇದ ಇರ್ತದ ಇವೆಲ್ಲ ಆಗಂಗಿಲ್ಲ. ಅದಕ್ಕೆ ಅಭೇದ ಮಾಡುವಾಗ ಲಕ್ಷ್ಯ ಎಲ್ಲಿರಬೇಕು? ಪರಮಾತ್ಮನ ಕಡೆ ಇರಬೇಕು. ಭೇದ ಮಾಡುವಾಗ ಲಕ್ಷ್ಯ ಎಲ್ಲಿರಬೇಕು? ನಮ್ಮ ಸಂಬಂಧ, ನಮ್ಮ ಸಂಪತ್ತುಗಳ ರಕ್ಷಣೆ, ನಮ್ಮ ಮಾನ ಪ್ರಾಣಗಳ ರಕ್ಷಣೆಯಲ್ಲಿ ಭೇದನೆ ಬೇಕಾಗ್ತದೆ. ಮಾನ ಪ್ರಾಣ ಸಂಪತ್ತು ಸಂಬಂಧಗಳ ರಕ್ಷಣೆಯಲ್ಲಿ ಭೇದನೆ ಬೇಕಾಗ್ತದೆ. ಅವು ಇಲ್ಲ ಅಂತಂದ್ರೆ ಅಭೇದ ಅಂತೇಳಕ್ಕೆ ಯಾರ ಜೇಬ್ನಾಗ ಬೇಕು ಅವ್ರ ಜೇಬ್ನಾಗ ಯಾರು ಬೇಕು ಅವ್ರ ಕೈ ಹಾಕಿ ಏನ್ ಬೇಕಾದ್ರು ತಗೊಳಕ್ ಬರ್ತದೇನ ಅಭೇದ ಮಾಡಿ? ಹಿಂಗಿರ್ತಾವ. ಅದಕ್ಕೆ ಅದು ಇದು ಎರಡು ಬೇಕು. ಯಾವುದು ಎಷ್ಟು ಮಹತ್ವ ಕೊಡಬೇಕು, ಯಾವಾಗ ಯಾವುದಕ್ಕೆ ಮಹತ್ವ ಕೊಡಬೇಕು, ಅದು ಏನಿರಬೇಕು? ವಿವೇಕ. ವಿವೇಕ ಇದ್ರೆ ನಮಗ ಅದರಿಂದ ಅನುಕೂಲ ಆಗ್ತದೆ. ಅವಿವೇಕ ಇತ್ತು ಅಂತಂದ್ರೆ ಅನಾನುಕೂಲ ಆಗ್ತದೆ ಅಷ್ಟೆ. ಕಠೋಪನಿಷತ್ತಿನ ವೇದವಾಕ್ಯ ಏನು? ದ್ವಿತೀಯಾದ್ವೈ ಭಯಂ ಭವತಿ ಅನ್ಯೋ ಸಾವನ್ಯೋಹಮಸ್ಥಿತಿ ನ ಸ ವೇದ ಯಥಾ ಪಶು ರೇವ ಸ ದೇವಾನಾಂ ಇತಿ ದ್ವೈಶ್ರುತಿ. ಇದೇ ವಾಕ್ಯದ ಅರ್ಥವುಳ್ಳ ಚೌಪಾಯಿ. ಆ ವೇದ ವಾಕ್ಯದ ಅರ್ಥವುಳ್ಳಂತದೇ ಒಂದು ಚೌಪಾಯಿ ಬರ್ದಾರ ನಿಶ್ಚಲದಾಸರು. ಜೋ ದ್ವಿತೀಯ ಕಲಾಮತಿ ಮೇ ಧಾರೈ. ಅದೇನು ಕ್ಯೂ ಅದು ಕಲಾ ಕ್ಯೂ ಕ ಬರ್ದು ಯಾವ್ದು ಕೊಟ್ರಿ? ಕಲಾ ಅಲ್ಲ, ಕ್ಯೂ. जो द्वितीय क्यों मती में धारे भय ताकु यह ವೇದ ಪುಟಾರಯ್ಯ ಏನ್ರಿ ಅದು? ಬುಕ್ ಯಾರು ಓಪನ್ ಇಟ್ಟಿರೇನು? ಪೇಜ್ ನಂಬರ್ 280. ಪುಕಾರಯ್ಯ ಅಲ್ಲ ಅದು. ಸ್ವಲ್ಪ ಪೆನ್ ಸರಿ ಮೂಡಿಲ್ಲ, ಅದು ಏನಾಗ್ಯದ ಅಕ್ಷರಗಳು ಅರ್ಧಮರ್ಧ ಮೂಡ್ಯಾವ. ಪುಕಾರೈ. ವೇದ ಪುಕಾರೈ. ಜ್ಞೇಯ ಧ್ಯೇಯ मोते कुछ और लखई सु पशु यह ವೇದ ದಂಡೋರ. ದಂಡೋರ ಅಂದ್ರೆ ಘೋಷಣೆ ಮಾಡಿ ಹೇಳಕತ್ತದ. ಇಲ್ಲಿ ವೇದ ಏನ್ ಮಾಡ್ಲಕತ್ತದ? ಡಂಗುರ ಸಾರಿ ಹೇಳುತ್ತಿದೆ. ವೇದನೆ ದಂಡೋರ ಅಂದ್ರೆ ಡಂಗುರ ಸಾರಿ ಹೇಳಕತ್ತದಂತ. ಯಾವಾತನು ತನ್ನ ಬುದ್ಧಿಯಲ್ಲಿ ದ್ವಿತೀಯಕ್ಕೂ ಅಂದ್ರೆ ಜೀವ ಬ್ರಹ್ಮ ಮತ್ತು ಜಗತ್ತು, ಜೀವ ಬ್ರಹ್ಮ ಜಗತ್ತು, ಅದೇ ಜೀವ ಜಗತ್ತು ಈಶ್ವರ ಅಂತಿರಲ್ಲ, ಅದೇ ಜೀವ ಬ್ರಹ್ಮ ಜಗತ್ತು ಅಂತ ಇವುಗಳಲ್ಲಿ ಭೇದವನ್ನು ಧರಿಸಿರುವನೋ ತಾಕು. ಅದು ಯಾಕು ಅಂದ್ರೆ ಯಾವಾತನು ಅವನಿಗೆ ಈ ತಾಕು ಅಂತಂದ್ರ ಜೋ ದ್ವಿತಿ ಯಾಕು ಮತಿ ಮೇ ದಾರೈ. ಯಾವನು ಈ ದ್ವೈತವನ್ನ ತನ್ನ ತಲೆ ಒಳಗೆ ಇಟ್ಕೊಂಡಿರ್ತಾನ, ಧರಿಸಿರ್ತಾನ. ಭಯ ತಾಕು ಯಹ ವೇದ ಪುಕಾರೈ.
ಅವನಿಗೇನಾಗ್ತದಪ್ಪ ಅಂತಂದ್ರೆ ಆತನಿಗೆ ಭಯಾಭೀತಿ ಉಂಟಾಗುತ್ತದೆ ಎಂಬುದನ್ನು ವೇದಗಳು ಡಂಗುರ ಸಾರಿ ಸಾರಿ ಹೇಳುತ್ತಿವೆ. ಯಾರರ ಒಬ್ಬ ಅಂಜ್ಕೊಳಕತ್ತನ, ಭಯದಾಗದನ, ದುಃಖದಾಗದನ, ಚಿಂತೆ ಒಳಗದನ, ಕಷ್ಟದೊಳಗದನ ಅಂತಂದ್ರ ಅವನಿಗೇನಾಗ್ಯದ, ಭೇದ ತಲೆ ತುಂಬಿಕೊಂಡನ ಅಷ್ಟೇ. ಭೇದ ತಲೆ ಒಳಗೆ ತುಂಬಿಕೊಂಡವನಿಗೆ ಇಷ್ಟು ಸಮಸ್ಯೆ ಆಗ್ತವೆ. ಅದಕ್ಕೆ ಹೆಂಗ ಡಂಗುರ ಸಾರಿ ಹೇಳಕತ್ತಾವ ಎಂಬುದನ್ನ ವೇದಗಳು ಡಂಗುರ ಸಾರಿ ಸಾರಿ ಹೇಳುತ್ತಿವೆ. ಮತ್ತು ಧ್ಯೇಯ ಅಂದ್ರೆ ಲೌಕಿಕ ವಸ್ತುಗಳನ್ನ, ಅಂದ್ರೆ ವಿಗ್ರಹಗಳನ್ನ ಪರಮಾತ್ಮ ಎಂದು ಧ್ಯಾನ, ಪೂಜೆ, ಕರ್ಮ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾಗಿವೆ ಎಂದು ಮತ್ತು ಅವು ತನ್ನಿಂದ ಭಿನ್ನವಾಗಿವೆ ಎಂದು ಯಾರು ತಿಳಿಯುವರೋ ಅವರು ಸಾಕ್ಷಾತ್ ಪಶುವೇ ಆಗಿರುತ್ತಾರೆ. ಹೆಂಗದ ನೋಡ್ರಿ ಇದು ಡೈಲಾಗು, ನಿಶ್ಚಲದಾಸರದು. ಲೌಕಿಕ ವಸ್ತುಗಳು ಏನೇನ್ ಪೂಜೆ ಮಾಡ್ತೀರಿ ದೇವ್ರಂತೇಳಿ? ಕಲ್ಲು ಮಣ್ಣು ಯಾರು ಪೂಜೆ ಮಾಡ್ತಾರ? ಯಾವ ಮೂರ್ತಿ ಆಗ್ಯಾರ? ನೀವ್ ಯಾವ್ಯಾವ ಪೂಜೆ ಮಾಡ್ತೀರಿ ಹೇಳ್ರಿ. ಹೊರಗಿಂದ ಹೊರಗೆ ಮಾತಾಡ್ಬೇಡ್ರಿ. ನೀವೇನ್ ಮಾಡ್ಲಕತ್ತೀರಿ ನಿಮ್ ವೈಯಕ್ತಿಕವಾಗಿ ಹೇಳ್ರಿ. ಯಾವ ದೇವ್ರ ವಿಗ್ರಹ ಮಾಡ್ತೀರಿ? ನಿಮ್ ಜಗಲಿ ಮೇಲೆ ಏನೇನ್ ದೇವ್ರ ಅದಾವ ಲೀಸ್ಟ್ ಕೊಡ್ರಿ. ವೀರಶೈವರಿಗೆ ವೀರಭದ್ರ ಮತ್ತು ನಂದಿ ಬಸವ ಇವೇ ಮೂಲ. ಮತ್ತ ಕೊಳ್ಳ ಕಟ್ಕೊಂಡದ್ದೇನದ? ಅದೇನದ? ಕೊಳ್ಳ ಕಟ್ಕೊಂಡದ್ದು ಗುಡಿಯಾಗ ಹೋಗಿ ರುದ್ರಾಭಿಷೇಕ ಮಾಡೋದು, ಮತ್ತೆ ಮನುಷ್ಯ ರೂಪ, ಪಶು ರೂಪ, ಪ್ರಾಣಿ ರೂಪ, ಪಕ್ಷಿ ರೂಪ ವಿಗ್ರಹಗಳು ಮಾಡೋದು, 4 ಕೈಯ 8 ಕೈಯ ಏನೆಲ್ಲ ಅದಾವಲ್ಲ, ಕಿರೀಟ ಇಟ್ಕೊಂಡು ಮೆರವಣಿಗೆ ಮಾಡೋದು, ಮತ್ತಿನ್ನೇನ್ ಮಾಡೋದು, 18 ಕೈ ಮಾಡಿಕೆ 18 ಕೈ ಒಳಗೆ 18 ಆಯುಧಗಳಿಟ್ಟು ವಿಗ್ರಹ ಮಾಡಿ ಅಗ್ದಿ ವೈಭವ ಮಾಡೋದು, 10 ತಲೆ, 3 ತಲೆ, 4 ತಲೆ, 5 ತಲೆ, 6 ತಲೆ ದೇವರುಗಳು ಮಾಡೋದು. ಇವೆಲ್ಲ ಏನಂತಂದ್ರ ಪರಮಾತ್ಮ ತನ್ನಿಂದ ಭಿನ್ನವಾಗಿದ್ದಾನೆ ಅಂತೇಳಿ ತನಗ ಹೆಂಗ್ ಅನುಕೂಲ ಆಗ್ತದ ಅಂತದೊಂದು ಮೂರ್ತಿ ಮಾಡಿ ಅದನ್ನ ಪೂಜೆ ಮಾಡೋರಿಗೆ ಇಲ್ಲಿ ಶೂಟ್ ಮಾಡ್ಲಿಕ್ಕತ್ತಾರ. ಅದಕ್ಕೆ ವಿಗ್ರಹಗಳನ್ನ ಧ್ಯೇಯ ಅಂತಂದ್ರ, ಧ್ಯೇಯ ವಸ್ತು ಅಂತಂದ್ರ ಲೌಕಿಕ ವಿಗ್ರಹಗಳನ್ನ ಧ್ಯೇಯ ಮಾಡ್ಕೋಬಾರ್ದು. ನಿಮ್ಮ ಒಳಗಿರುವ ಚೈತನ್ಯ ಏನದಲ್ಲ ಅದನ್ನ ಧ್ಯೇಯ ಮಾಡ್ಕೋಬೇಕು. ಹೌದಿಲ್ಲ? ಅದು ಮುಖ್ಯ ಮಾಡ್ಕೋಬೇಕು. ಅದನ್ನ ಗುರಿ ಮಾಡಿಕೊಂಡು ಪೂಜೆ ಮಾಡಬೇಕು. ಈಗ ನೀವು ವಿಗ್ರಹ ಪೂಜೆ ಮಾಡ್ತಿರ್ತಾರಲ್ಲ, ವಿಗ್ರಹದೊಳಗೆ ಉಪಯುಕ್ತ ಚೇತನ ಆದಿಲ್ಲ. ಮತ್ತೆ ನಿಮ್ಮ ಒಳಗನು ನಿಮ್ಮ ಅಂತಃಕರಣ ಉಪಯುಕ್ತ ಚೇತನ ಆದಿಲ್ಲ. ನೀವು ಅಂತಃಕರಣ ಉಪಯುಕ್ತ ಚೇತನರಾಗಿ ವಿಗ್ರಹದೊಳಗೆ ವಿಷಯ ಉಪಯುಕ್ತ ಚೇತನವನ್ನ ಪೂಜೆ ಮಾಡಿದ್ರಿ ಅಂತಂದ್ರೆ ನಿಮಗ ಅದರದು ಅದ್ವೈತದ ಲಾಭ ಸಿಗ್ತಾವ. ನಿಮ್ಮ ಒಳಗೆ ನಿಮಗ ನಿಮ್ಮ ಅರಿವು ನಿಮಗಿಲ್ಲದೆ ನೀವು ಒಂದು ಜೀರೋ ಅನ್ಕೊಂಡು ಆ ಒಂದು ವಿಗ್ರಹವನ್ನೇ ಹೀರೋ ಅನ್ಕೊಂಡು ಕೈ ಜೋಡಿಸ್ಕೊಂಡು ರುದ್ರಾಭಿಷೇಕ ಮಾಡಿ ಅದ್ರೊಳಗಿನ ಒಂದು ಮೂರ್ತಿ ರೂಪ ನೋಡಿ ಕಳ ಎಷ್ಟು ಚಂದದ, ಹಂಗದ, ಹಿಂಗದ ಅಂತೇಳಿ ವರ್ಣನೆ ಮಾಡಿ ಅದಕ್ಕೊಂದಿಟ್ಟು ಹೂವಿನ ಹಾರ ಹಾಕಿ ಮತ್ತಿನ್ನೇನೇನ ಮಾಡ್ತೀರ, ನೈವೇದ್ಯ ಮಾಡಿ ಆ ಉಪಚಾರಗಳೆಲ್ಲ ಮಾಡಿ ಅದೇ ಬೇರೆ ನೀವೇ ಬೇರೆ ಅಂತೇಳಿ ಆ ದೇವರ ವಿಗ್ರಹಗಳನ್ನ ನಿಮ್ಮಿಂದ ಭಿನ್ನವಾಗಿ ನೀವು ಪೂಜೆ ಮಾಡಿದರೆ, ವಿಗ್ರಹಗಳನ್ನ ಧ್ಯೇಯ ವಸ್ತುಗಳನ್ನಾಗಿ ಮಾಡಿಕೊಂಡು ಅಂದ್ರೆ ಪೂಜ್ಯ ವಸ್ತುಗಳನ್ನಾಗಿ ಮಾಡಿಕೊಂಡು
ಲೌಕಿಕ ವಸ್ತುಗಳನ್ನ ಪದಾರ್ಥಗಳನ್ನ ಪರಮಾತ್ಮ ಎಂದು ತಿಳಿದು ಧ್ಯಾನ ಪೂಜೆ ಮಾಡುವ ಕರ್ಮ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾಗಿವೆ ಎಂದು ಅವು ಮತ್ತೆ ತನ್ನಿಂದ ಭಿನ್ನವಾಗಿವೆ ಎಂದು ಏನೇನು ಒಂದನೇ ದೋಷ ಲೌಕಿಕ ಪದಾರ್ಥಗಳು ಕಲ್ಲು ಮಣ್ಣುಗಳನ್ನೇ ಪೂಜೆ ಮಾಡೋದು ದೇವರು ಅಂತ ಅದೇ ದೇವರು ಅಂತ ಹೇಳಿ ಯಾರು ಇಟ್ಕೊಂಡಿರ್ತಾರಲ್ಲ ಅದು ಒಂದನೇದು ಧ್ಯೇಯ. ಅದನ್ನ ಎರಡನೇದ್ದೇನು ಪರಮಾತ್ಮ ಅಂತ ತಿಳ್ಕೊಂಡಿರೋದು, ಬರೀ ದೇವರಷ್ಟೇ ಅಲ್ಲ ಪರಮಾತ್ಮ ಅಂತ ತಿಳ್ಕೊಂಡಿರೋದು, ಅದನ್ನೇ ಪರಮಾತ್ಮ ಅಂತ ತಿಳ್ಕೊಂಡಿರೋದು. ಮತ್ತೆ ಅದನ್ನು ಕುರಿತು ಧ್ಯಾನ ಮತ್ತು ಪೂಜೆ ಮಾಡೋದು, ಕರ್ಮ ಉಪಾಸನೆ ಮಾಡೋದು, ಅದೇ ಯೋಗ್ಯ ಅಂತ ತಿಳ್ಕೊಂಡಿರೋದು. ಮತ್ತ ಇನ್ನೊಂದು ದೋಷ ಏನು, ಅದು ತನ್ನಿಂದ ಭಿನ್ನ, ತಾನೇ ಬೇರೆ ಅದೇ ಬೇರೆ ಅಂತ ತಿಳ್ಕೊಂಡಿರೋದು. ಈ ರೀತಿ ಯಾರು ತಿಳಿಯುವರೋ ಅವರು ಸಾಕ್ಷಾತ್ ಏನಾಗ್ಯಾರ, ಪಶುವೇ ಆಗಿದ್ದಾರೆ. ಲಖೈಸು ಪಶು ಯಹ ವೇದ ದಂಡೋರ, ವೇದಗಳೇನು ಹೇಳ್ತಾವ ಇವೆಲ್ಲ ಪಶುಗಳದವ ಅಂತ. ಅದರೊಳಗಿನ ಉಪಯುಕ್ತ ಚೇತನದ ಪ್ರಜ್ಞೆನೇ ಇಲ್ಲ, ತಮ್ಮೊಳಗಿನ ಉಪಯುಕ್ತ ಚೇತನದ ಪ್ರಜ್ಞೆನೇ ಇಲ್ಲ. ಉಪಯುಕ್ತ ಚೇತನದ ಪ್ರಜ್ಞೆಗಳು ಇಲ್ಲದೆ ಸುಮ್ಮನೆ ಒಂದು ಮೆಕ್ಯಾನಿಕಲ್ ಆಗಿ ನೀರ ಕುಂಕುಮ ಈಬತ್ತಿ ಊದುಬತ್ತಿ ಎಲ್ಲ ಹಾಕಿ ಪೂಜಾ ಮಾಡಿ ಅದ್ರ ಮುಂದೆ ಕೈ ಜೋಡಿಸ್ಕೊಂಡು ಯಪ್ಪ ನೀನೇ ನೋಡು ಅಂತಂದ್ರೆ ಅದೇನಂತಂದ್ರ ಅದಕ್ಕೇನಂದ್ರೆ ಇವ್ರೀಗ ಚೈತನ್ಯದ ಅರಿವಿಲ್ಲೇ, ಅಖಂಡೇಕ ರಸ ಚೈತನ್ಯದ ಅರಿವಿಲ್ಲದೆ ಜೀವ ಬೇರೆ ಬ್ರಹ್ಮ ಬೇರೆ ಜಗತ್ತಿನ ವಸ್ತುಗಳು ಬೇರೆ ಅಂತೇಳಿ ಪೂಜೆ ಮಾಡೋರಿಗೆ ಏನಂದಾರ, ಧ್ಯಾನ ಮಾಡೋರಿಗೆ ಪೂಜೆ ಮಾಡೋರಿಗೆ ಪಶುಗಳು ಅಂದಾರ. ಈಗ ಪಶುಗಳಂತೇಳಿ ಹಿಂಗೆಲ್ಲ ಅಂತೀವಲ್ಲ, ಅಂದೆ ಬಂದ್ ಕೂಡ್ಲೇನೆ ನಮಗೆ ಏನಾಗ್ಬಿಡ್ತದ, ರಾತ್ರಿ ಪಶುಗಳೆಲ್ಲ ಬಂದ್ಬಿಡ್ತಾವ ನಮ್ಮ ಕನಸಿನಾಗ. ನಾವೇನ್ ಮಾಡಿವಪ್ಪ, ನಮ್ಮನ್ನ ಯಾಕೆ ನೀವು ಮನುಷ್ಯರ ಬುದ್ಧಿಗೇಡಿತನ ಬಂದಾಗೆಲ್ಲ ಬುದ್ಧಿಗೇಡಿತನ ವರ್ಣನೆ, ನಿಮ್ಮ ಮನುಷ್ಯರ ಬುದ್ಧಿಗೇಡಿತನ ವರ್ಣನೆ ಮಾಡುವಾಗ ನಾವು ಪಶುಗಳು ಅಂತೇಳಿ ನಮ್ಮನ್ನ ಯಾಕೆ ಅಲ್ಲಿ ತಗೊಂಡು ನಮ್ಮ ಅಪಮಾನ ಮಾಡ್ತೀರಿ ಅಂತ ಕೇಳ್ತಾವ. ನಾವು ಅವಕ್ಕೇನು ಉತ್ತರ ಕೊಡ್ಬೇಕು, ನಾವು ಏನು ಉತ್ತರ ಕೊಡ್ಬೇಕು? ಅದಕ್ಕೆ ಪಶುಗಳು ಅಂತೇಳಿ ಶಬ್ದಗಳೇನು ಬಳಸ್ತೀವಲ್ಲ, ಈ ಶಬ್ದಗಳು ಈಗ ಎಲ್ಲ ಪಶುಗಳು ತಮ್ಮಷ್ಟಕ್ಕೆ ತಾವು ಪರ್ಫೆಕ್ಟ್ ಅದಾವ ಇಲ್ಲ. ನಾಯಿ ಹೆಂಗಿರ್ಬೇಕಂಗೆ ಪರ್ಫೆಕ್ಟ್ ಅದ ಇಲ್ಲ. ನಾಯಿ ಏನಾರ ಹೋಗಿ ಬೆಕ್ಕು ಮಾಡ್ದಂಗೆ ಮಾಡ್ಲಕತ್ತದೇನು, ಏನು ಹುಲಿ ಮಾಡ್ದಂಗೆ ಮಾಡ್ಲಕತ್ತದ? ಹುಲಿ ತನ್ನ ಪಾಡಿಗೆ ತಾನು ಪರ್ಫೆಕ್ಟ್ ಅದ ಇಲ್ಲ, ತನ್ನ ಜನ್ಮಕ್ಕೆ ತಕ್ಕಂತೆ ಅವು ಪರ್ಫೆಕ್ಟ್ ಅದಾವ ಇಲ್ರಿ. 84 ಲಕ್ಷ ಜೀವರಾಶಿಗಳು. ಪಕ್ಷಿಯಾಗಿ ಅದ, ಹಾವಾಗಿ ಅದ, ನಾಯಿಯಾಗಿ ಅದ, ನರಿಯಾಗಿ ಅದ, ಮೀನಾಗಿ ಅದ. ಎಲ್ಲ ವಸ್ತು ನಮ್ಮ ಜನ್ಮಕ್ಕೆ ತಕ್ಕಂತೆ ನಾವು ಪರ್ಫೆಕ್ಟ್ ಆಗಿ ಜೀವನ ಮಾಡ್ಲಕತ್ತೀವಿ. ನಿಮ್ಮ ಬುದ್ಧಿಗೇಡಿತನದ ಸಮಯದಲ್ಲಿ ನಮ್ಮನ್ನ ಯಾಕೆ ನೀವು ಸಾಂದರ್ಭಿಕವಾಗಿ ಬಳಸ್ಕೊಂಡು ನಮ್ಮ ಅಪಮಾನ ಮಾಡ್ತೀರಿ? ಪಶುಗಳು ನಾವೇನ್ ಮಾಡೀವಿ, ನಮ್ಗೇನ್ ಪರಮಾತ್ಮ ಜನ್ಮ ಕೊಟ್ಟನೋ ಅದಕ್ಕೆ ತಕ್ಕಂತೆ ನಾವು ಬದುಕಲಿಕತ್ತೀವ ಇಲ್ಲ ಅಂತ ಪ್ರಶ್ನೆ ಕೇಳ್ತಾವ. ಅದರ ಅರ್ಥ ಏನು, ಪಶುಗಳಿಗೆ ಬಳಸ್ಕೊಂಡ್ರ ಪಶುಗಳಿಗೆ ಸಹಿತ ಅಪಮಾನ ಅನಿಸ್ತದ ಅಂತ. ನಮ್ಮ ಬುದ್ಧಿಗೇಡಿತನ ಒಯ್ದು ತಿಪ್ಪಾಗಿ ಚೆಲ್ಲಿದ್ರ ಆ ತಿಪ್ಪಿ ಸಹಿತ ಅಪವಿತ್ರ ಆಗ್ತದಂತ. ಮುನ್ಸಿಪಾಲಿಟಿ ವ್ಯಾನ್ನಾಗ ಹಾಕಿದ್ರ ಕಸ ಸರಿ, ನಮ್ಮ ಬುದ್ಧಿಗೇಡಿತನ ಅವಿವೇಕ ಏನದಲ್ಲ ಅದನ್ನ ಒಯ್ದು ಮುನ್ಸಿಪಾಲಿಟಿ ಬಂಡೆಗೆ ಹಾಕಿದ್ರೆ ಅಂದ್ರೆ ಬಂಡಿ ಸಹಿತ ಅಪವಿತ್ರ ಆಗ್ತಾವ. ಈ ಮನುಷ್ಯನೊಬ್ಬನಿಗೆ ಈ ರೀತಿ ಸಮಸ್ಯೆ, ಜಗತ್ತಿನಾಗ ಯಾವುದಕ್ಕೂ ಆ ಸಮಸ್ಯೆ ಇಲ್ಲ. ದ್ವೈತ ಇದನ್ನ ಖಂಡನ ಮಾಡಿದೆವು ಅಂತಂದ್ರೆ ರಾತ್ರಿ ರಾಘವೇಂದ್ರ ಸ್ವಾಮಿಗಳು ಬಂದ್ಬಿಡ್ತಾರೆ ನಮ್ಮ ಕನಸಿನಾಗ. ನೀನ್ ರಾತ್ರಿ ಬಂದು ವಿಚಾರಸಾಗರ ಮುಂದುವರ್ಸಪ್ಪ, ನೀ ದ್ವೈತದ ಭೇದ ಮಾಡ್ಕೊತ ಕುಂದರ್ಬೇಡ, ದ್ವೈತ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ ಏನಪ್ಪ ಅಂತ ಕೇಳ್ತಾರೆ ಬಂದು. ಅವ್ರಿಗೇನು ಉತ್ತರ ಕೊಡ್ಬೇಕು ನಾವು? ನಿನ್ ರಾತ್ರಿ ಬೆಳತನ ಅವ್ರ ಜೊತೆಗೆ ಸಂವಾದ ನಮಗೆ.
ದ್ವೈತ ಬಿಟ್ಟು ಇರ್ಲಕ್ಕ ಆಗ್ತದೇನಪ್ಪ, ಮುಂದಕ್ಕೆ ಹೋರಿ, ಅಲ್ಲೇ ಅದೇ ಅನ್ಕೋತ ಕುಂದಿರ್ಬೇಡ್ರಿ. ದ್ವೈತದ ಒಂದು ಅನುಕೂಲ ಇಲ್ಲೇ ಬದುಕ್ಲಕ್ಕ ಆಗ್ತದೇನಂತ ಪ್ರಶ್ನೆ ಮಾಡ್ತಾರೆ ರಾಘವೇಂದ್ರ ಗುರುಗಳು. ಇಲ್ಲ ನಮ್ ನಿಶ್ಚಲ್ದಾಸರು ಹಿಂಗೆ ಹೇಳಾರತ್ತೆ, ರಾಘವೇಂದ್ರ ಸ್ವಾಮಿಗಳ ಸಂಗಡ ಕಾಲರ್ ಹಿಡಿಲಕ್ಕಾಗ್ತದೆ ಅಂದ್ರೆ ತಿಳ್ಕೋಬೇಕಿದು, ಎಲ್ಲ ತಿಳ್ಕೋಬೇಕು, ವಿವೇಕದಿಂದ ತಿಳ್ಕೋಬೇಕು, ತಿಳ್ಕೊಂಡು ನಡಿಬೇಕು, ಬಹಳ ಮುಖ್ಯ ಅದ. ಹೇಳಕತ್ತಿದ್ದು ಅನಿವಿನಿಂದ ಅರ್ಥ ಮಾಡ್ಕೊಳಕತ್ತೀರ, ಸುಮ್ ಕೂತೀರ ಜೀವ ಹೋದವ್ರಂಗ? ನೀವು ಒಬ್ಬರೇ ಅರ್ಥ ಮಾಡ್ಕೊಳಕತ್ತೀರ, ಉಳಿದವ್ರಿಗೆ ಏನಾಗ್ಯಾವ? ಉಳಿದವ್ರಿಗೆ ಏನ್ ಹೇಳಾಗ ಏನಾರ ಅರ್ಥ ಆಗ್ಯದ? ಏನಿಲ್ಲ, ಗಪ್ಪ ಕೂತ್ ಬಿಟ್ರ ಎಲ್ಲರೂ. ಅನಿವಿನಿಂದ ಅರ್ಥ ಮಾಡ್ಕೋಬೇಕಂತ ಹೇಳೋದು. ಬಹಳ ಕಷ್ಟ ಇದು, ವಿವೇಕ ಬಹಳ ಕಷ್ಟ, ವಿವೇಕ ಜಾಗೃತಿ ಬಹಳ ಕಷ್ಟ. ಯಾವ ಟೈಮ್ನೊಳಗ ನಾವು ವಿವೇಕ ಅಂತೀವಿ ಅದು ಅವಿವೇಕ ಆಗಿರ್ತದ, ಯಾವದಕ್ಕೆ ಅವಿವೇಕ ಅಂದಿರ್ತೀವಿ ಅದಕ್ಕೆ ವಿವೇಕ ಆಗ್ತದ. ಬಹಳ ಧರ್ಮ ಸೂಕ್ಷ್ಮ ಅದ ಇದು, ತಿಳ್ಕೋಬೇಕು. ರಿಸಲ್ಟ್ ಏನಾಗಬೇಕು? ಕೊನೆಗೆ ಪರಮಾನಂದ ಆಗ್ಬೇಕು, ದುಃಖ ಆಗ್ಬಾರ್ದು, ಭಯ ಆಗ್ಬಾರ್ದು, ಚಿಂತೆ ಆಗ್ಬಾರ್ದು. ರಿಸಲ್ಟ್ ಏನಾಗಬೇಕು? ಆನಂದ ಆಯ್ತು ಅಂತಂದ್ರೆ ಅದು ವಿವೇಕನೇ ಇರ್ತದ. ಅದರ ಹಿಂದೆ ಯಾವುದು ದುಃಖ ಕೊಡ್ತು ಅದು ಅವಿವೇಕನೇ ಇರ್ತದೆ. ಭಯ ಕೊಡ್ತು, ಚಿಂತೆ ಕೊಡ್ತು, ಅಸಾರ್ಥಕ ಅನಿಸ್ತು ಅಂತಂದ್ರೆ ಅದು ಅವಿವೇಕನೇ ಇರ್ತದೆ. ಅದಕ್ಕೆ ವೇದಗಳು ಪಶುಗಳು ಅಂತೇಳಿ ಏನಂದ್ರು, ಪಶುಗಳು ನಾವೇನ್ ಮಾಡಿವಪ್ಪ, ನಮ್ಮ ಪಾಡಿಗೆ ನಾವು ಚಲೋ ಅದೀವಲ್ಲ ಅಂತವ. ಈ ಭೇದವನ್ನ ಸಮರ್ಥಿಸುವಂತಹ ಗುರುಗಳದಾರ, ಅಭೇದವನ್ನ ಸಮರ್ಥಿಸುವಂತಹ ಗುರುಗಳದಾರ. ನಾವು ಇದೇ ಅಂಗಡಿಯ ಮಾಲೆ ತಗೊಂಡೋಗಿ ತಿತ್ತೀವಿ ಅಂತಂದ್ರೆ ಆ ಅಂಗಡಿಯಾಗ ಮಾಲ್ ಸಿಗಲಿಲ್ಲ ಅಂತಂದ್ರೆ ಬೇರೆ ಅಂಗಡಿಯಾಗ ತಗೋತೀವೇ ಇಲ್ಲ. ಹಂಗ ನಾವು ಏನ್ ಮಾಡ್ಬೇಕು? ನಿಶ್ಚಲ ದಾಸರು ಹೇಳಿದೇ ಕೇಳ್ತೀವಿ, ಬ್ಯಾರೆದ್ ಕೇಳಲ್ಲ ಅಂತಂದ್ರ ನಿಶ್ಚಲ ದಾಸರು ಹೇಳಿದ್ದು ಎಷ್ಟು ತಗೋಬೇಕು ಅಷ್ಟು ತಗೋಬೇಕು. ನಮ್ಮ ಜೀವನದಾಗ ಆನಂದ ಆಗೋದು ಬಹಳ ಮುಖ್ಯ. ಆನಂದವಾಗಿರೋದು ಮುಖ್ಯ. ಯಾವುದರ ಒಂದರ ಜೊತೆಗೆ ನಿಷ್ಠರಾಗಿ ಅವರಿಗೆ ಜೋತು ಬಿದ್ದು ಅವರಿಗೆ ಒತ್ತೆ ಬಿದ್ದವರನ್ನು ನಡ್ಕೊಳಕ್ ಹೋಗಿ ಇನ್ನೊಂದು ತತ್ವ ಇನ್ನೊಂದು ಸಿದ್ಧಾಂತವನ್ನ ಹಳಿದು ಅದನ್ನು ಬಿಟ್ಟರು ಗತಿ ಇಲ್ಲ, ಇದನ್ನು ಬಿಟ್ಟರು ಗತಿ ಇಲ್ಲ, ಅದು ಬೇಕು ಇದು ಬೇಕು ಎಲ್ಲ ಬೇಕು. ಬೆಟ್ಟದ ನೆಲ್ಲಿಕಾಯಿನೂ ಬೇಕು, ಸಮುದ್ರದ ಉಪ್ಪುನೂ ಬೇಕು. ನಾವು ಬೆಟ್ಟದಾಗಿರ್ತೀವಿ, ನಮ್ಗೆ ನೆಲ್ಲಿಕಾಯಿಗೆ ನಿಷ್ಠ. ನಾವು ಸಮುದ್ರದ ದಂಡಿಗಿರ್ತೀವಿ, ನಾವು ಉಪ್ಪಿಗೆ ನಿಷ್ಠೆ. ಉಪ್ಪು ಬಿಟ್ಟರೆ ಬೇರೆ ಏನು ತಿನ್ನಲ್ಲ ಅನ್ನಕ್ಕಾಗ್ತದ? ನಮ್ಮ ಜೀವನದಾಗ ಆನಂದ ಆಗ್ಬೇಕಾದ್ರೆ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎರಡು ಕೂಡಿಸಿ ತಿಂದ್ರೆ ಏನಾಗ್ತದ? ನಮ್ಮ ರುಚಿ ಆಗ್ತದ, ಆನಂದ ಆಗ್ತದ. ಅದು ನಮ್ಮ ಮುಖ್ಯ. ಆ ರಸವನ್ನು ನಾವು ಸುರಿಸ್ಬೇಕಾಗ್ಯದಿಲ್ಲ. ಅದಕ್ಕೆ ದೃಷ್ಟಾಂತ, ಇದಕ್ಕೊಂದು ದೃಷ್ಟಾಂತ ಬೇರೆ ಹೇಳ್ತಾರೆ. 4-5 ವರ್ಷದ ಬಾಲಕ ಏನ್ ಮಾಡಿದ್ರು? ರಾತ್ರಿ ದೀಪ ಹಚ್ಚಿದ್ರು. ದೀಪ ಹಚ್ಚಿದ್ಮೇಲೆ ಆ ದೀಪದ ಮುಂದ ತಿರುಗಾಡ ಹತ್ತಿತ್ತು. ಆ ಹುಡುಗನ ನೆರಳು ಗೋಡೆ ಮೇಲೆ ಮೂಡಿತು. ಅವನು ಅಡ್ಡಾದಿ ಹಾಗೆ ನೆರಳು ಕೂಡ ಅಡ್ಡಾಡ ಹತ್ತಿತು. ಆ ನೆರಳನ್ನು ಕಂಡು ಹುಡುಗ ಅಂಜಿ ಚೀರಾಡ ಹತ್ತಿದ. ಹೆಂಗದಪ್ಪ ಇದು ಭೇದ ಅನ್ನೋದು ಹೆಂಗದ ಅಂತಂದ್ರ, ಇದು ಅಂಜಿಕೆ ಹೆಂಗದಂದ್ರ, ಕರೆಂಟ್ ಹೋಯ್ತು. ಕರೆಂಟ್ ಆದ ಕೂಡ್ಲೇನೆ ದೀಪ ಹಚ್ಚಿದ್ರು. ದೀಪ ಹಚ್ಚಿದ ಕೂಡ್ಲೇನೆ ಆ ಹುಡುಗಂದು ಏನಾಯ್ತು, ಸಣ್ಣ ಹುಡುಗ 4-5 ವರ್ಷದ ಹುಡುಗ, ಅವ ಒಂದು ನೆರಳು ಗಾಡಿ ಮೇಲೆ ಬಿತ್ತು. ಗಾಡಿ ಮೇಲೆ ಬಿದ್ದ ಕೂಡ್ಲೇನೆ ಆ ಹುಡುಗ ಓಡಾಡ್ತಿತ್ತು ಮನ್ಯಾಗ. ಅದು ಓಡಾಡ್ದಂಗೆ ಗಾಡಿ ಮೇಲೆ ನೆರಳನ್ನು ಓಡಾಡ್ಲಕ್ಕತ್ತು. ಅದೇನು ದೆವ್ವ ಅದೋ ಏನೋ ಅದ ಅಂತೇಳಿ ಅಂಜಿಕೊಂಡು ತಾಯಿದೇವ್ರು ಏನ್ ಮಾಡ್ತಾರ, ಕೂಸಿಗೆ ದೆವ್ವ ತಂದಿಸ್ಬಿಟ್ಟಿರ್ತಾರ. ಒಂದೇನೋ ಬರ್ತದ ನೋಡು, ಕರ್ರಗ ದೊಡ್ಡದಿರ್ತದ, ನೀನು ನುಂಗ್ತದ ಅಂತ ಹೇಳ್ಬಿಟ್ಟಿರ್ತಾರ ಅಂದಿಸ್ಲಕ್ಕ. ಅದು ದೆವ್ವ ಕಂಡು ಬಿಡ್ತದ. ಕರ್ರಗ ದೊಡ್ಡದೊಂದು ನೆರಳು ಕಂಡು ಕೂಡ್ಲೇನೆ ಅವ ದೆವ್ವ ಬಂದದ ತಂಜೆ ಹೇಳಕತ್ತಿದ.
ಯಾಕಪ್ಪ ಏನಾಯ್ತು ಅಂತ ತಾಯಿ ಕೇಳಿದಳು. ಹುಡುಗ ನೆರಳನ್ನು ತೋರಿಸುತ್ತಾ ಭೂತ ಬಂದಿದೆ ನಮ್ಮ ಮನೆಯಲ್ಲಿ ಅಂತ ಹೇಳ ಹತ್ತಿದ. ಅದಕ್ಕೆ ಆ ಭೂತ ತನಗಿಂತ ಭಿನ್ನವಾಗಿದ್ದದ ಏನು? ತನಗಿಂತ ಭಿನ್ನವಾಗಿರತಕ್ಕಂಥ ನೆರಳು ಇಲ್ಲದೆ ಇರತಕ್ಕಂಥ ಭೂತ. ನೋಡ್ರಿ ಚಂದು, ಇಲ್ಲದೆ ಇರತಕ್ಕಂಥ ಭೂತ ತನಗಿಂತ ಭಿನ್ನವಾಗಿರತಕ್ಕಂಥ ನೆರಳು. ಇಲ್ಲದೆ ಇರತಕ್ಕಂಥ ಭೂತ ಕಂಡು ಏನಾದ ಭಯ ಪಡುತ್ತಿದ್ದಾನೆ. ಇದು ದ್ವೈತವಾದಿಯ ಸ್ಥಿತಿ. ಯಾರು ಪರಮಾತ್ಮ ತನ್ನಿಂದ ಭಿನ್ನವಾಗಿದ್ದಾನೆ ಅಂತ ತಿಳ್ಕೊಂಡಾಗ ತನ್ನಿಂದ ಭಿನ್ನವಾದ ದೇವತೆಗಳು ಏನ್ ಮಾಡ್ತಾವ? ಅಂಜಿಸ್ತಾವ. ಪರಮಾತ್ಮ ಅವೆಲ್ಲ ದೇವ್ರ ಮುಂದೆ ಕೂತು ಅಂಜುತ್ತೀವಿ ಅಲ್ಲ, ಯಾವ್ದಾರು ದೇವ್ರ ಮುಂದೆ ನಮ್ ದೇವ್ರ ಭಾರಿ ಪವರ್ಫುಲ್ ಅಂತೇಳಿ ಅಂಜುತ್ತಾವಿಲ್ಲ, ಅಂಜಿಸ್ತಾರಿಲ್ಲ. ಅವೇನ್ ಅಂಜಿಸ್ತೇವೆ ನಾವು ತಂಪಾಡಿಗೆ ತಾವದಾವ, ನಾವೇ ಅಂಜೀವಿ ಅದ್ರ ಮುಂದೆ ಹೋಗಿ. ತನ್ನಿಂದ ಭಿನ್ನವಾದ ದೇವರಂತ ತಿಳ್ಕೊಂಡು ಇಲ್ಲದ ದೇವರು ಇದ್ದಂತೆ ಭಾವಿಸಿ ಅದರ ಮುಂದೆ ಕುಂತು ಅಂಜದು ಅಳಕದು ಇದೇನದ ಜ್ಞಾನದ ಕೆಲಸ ಏನು? ಇದು ದ್ವೈತವಾದಿಯ ಸ್ಥಿತಿ. ತಾಯಿ ಹೇಳಿದಳು, ಅದು ಭೂತವಲ್ಲ, ಅದು ನಿನ್ನ ನೆರಳೇ ಗೋಡೆಯ ಮೇಲೆ ಬಿದ್ದಿದೆ. ನೀನು ಮತ್ತು ಭೂತ ಅಂತ ಎರಡಿಲ್ಲವೋ ಅಂತ ತಾಯಿ ಹೇಳಿದ ಹಾಗೆಯೇ ಭೇದವಾದಿಗಳ ಜೀವನ ಬ್ರಹ್ಮವಾಗಿರುವುದಿಲ್ಲ ಅಂತ ಹೇಗೆ ಹೇಳುತ್ತಾರಲ್ಲ, ಅದರಂತೆ ಎಲ್ಲಿಯ ತನಕ ಜೀವ ಬ್ರಹ್ಮ ಆಗಿಲ್ಲ ಅಂತಾರೆ ಅಲ್ಲಿ ತನಕ ಇದು ಭಯ. ಭೇದವಾದಿಗಳು ಜೀವ ಬ್ರಹ್ಮ ಆಗಿಲ್ಲ, ಬ್ರಹ್ಮ ಆಗಲ್ಲ, ಜೀವ ಬ್ರಹ್ಮ ಆಗಲ್ಲ, ಯಾವ ಕಾರಣಕ್ಕೂ ಜೀವ ಬ್ರಹ್ಮ ಆಗಲ್ಲ. ಸಾರೂಪ್ಯ ಸಾಲೋಕ್ಯ ಏನದಲ್ಲ, ಸಾಯುಜ್ಯ ಅಂದ್ರೆ ಬ್ರಹ್ಮನ ಸಮಾನ ಆಗ್ತಾರ, ಬ್ರಹ್ಮನ ಲೋಕದಲ್ಲಿರ್ತಾರ, ಬ್ರಹ್ಮನ ಸಮೀಪಕ್ಕೆ ಹೋಗ್ತಾರ, ಅದರ ಸತ ಬ್ರಹ್ಮ ಸ್ವರೂಪನೇ ಆಗಲ್ಲ ಅಂತೇಳಿ ಭೇದವಾದಿಗಳು ಜೀವನು ಬ್ರಹ್ಮವಾಗುವುದಿಲ್ಲ ಅಂತೇಳಿ ಹೇಳ್ತಾರಲ್ಲ. ಅದು ಶೈವ ಪದ್ಧತಿ, ಅದು ಭೇದವಾದಿಗಳದು. ಅದು ಅಲ್ಲಿ ಹಂಗೆ ಹೇಳ್ತಾರ ಅವರು. ಸಾರೂಪ್ಯ ಸಾಲೋಕ್ಯ ಸಾಯುಜ್ಯ ಅಂದ್ರೆ ಪರಮಾತ್ಮನ ಸಮಾನ ಆಗೋದು, ಮತ್ತಿನ್ನೊಂದೇನದು ಸಾಮೀಪ್ಯ. ಈ ರೀತಿ ಸಾಯುಜ್ಯ, ಈ ರೀತಿ ಪರಮಾತ್ಮನ ಸಮೀಪ ಆಗ್ಬೋದು, ಪರಮಾತ್ಮನ ಸಮಾನ ಆಗ್ಬೋದು, ಪರಮಾತ್ಮನ ಲೋಕದಲ್ಲಿ ವಾಸ ಮಾಡಬಹುದು, ಪರಮಾತ್ಮನ ಸ್ವರೂಪ ಆಗ್ಬೋದು. ಆದರೆ ಪರಮಾತ್ಮನೇ ನೀನಾಗಂಗಿಲ್ಲ ಅಂತೇಳಿ ಅದೇನದ ಭೇದವಾದಿಗಳ ಒಂದು ಮೋಕ್ಷದ ಸ್ಥಿತಿ ಹೇಳ್ತಿರ್ತಾರೆ. ಎಲ್ಲಿ ತನಕ ಭೇದವಾದಿಗಳು ಜೀವನು ಬ್ರಹ್ಮವಾಗುವುದಿಲ್ಲ ಅಂತ ಹೇಳುತ್ತಿರ್ತಾರಲ್ಲ, ಅದರಂತೆ ಎಲ್ಲಿ ತನಕ ಭೇದವನ್ನು ತನ್ನ ಬುದ್ಧಿಯೊಳಗೆ ಇಟ್ಟಿಕೊಂಡಿರುತ್ತಾರೋ ಅಲ್ಲಿಯ ತನಕ ಈ ಭಯ ನಿವೃತ್ತಿ ಆಗಂಗಿಲ್ಲ. ತಾನೇ ಬ್ರಹ್ಮ ಆದವನಿಗೆ ಯಾತರ ಭಯ? ಹೌದಲ್ರಿ? ತಾನೇ ಬ್ರಹ್ಮ ಆದವನಿಗೆ ಏನಂತ ಭಯ? ಅದಕ್ಕೆ ಅಕ್ಕಮಹಾದೇವಿ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತಂದ್ರೆ, ಇಲ್ಲಿ ಮೃಗಗಳಿಗೆ ಅಂಜವರು ಇವ್ರು ಎಲ್ಲರಿಗೆ ಸಂಬಂಧ ಇರ್ಲಾರ್ದಂಗೆ ಇರ್ಬೇಕಾದ್ರೆ ನಾವ್ ಹೆಂಗಾಗಬೇಕು? ಬೆಟ್ಟ ಆದಂಗ ಆಗ್ಬೇಕು. ಮೃಗಗಳಿಗೆ ಎಲ್ಲ ಅಂಜಿದ್ರು ಬೆಟ್ಟ ಅಂಜತವೇನ್ರಿ? ಹುಲಿ, ಆನಿ, ಒಂಟೆ, ಸಿಂಹ ಏನಾದ್ರು ಬಂದು ಅಂತಂದ್ರೆ ಬೆಟ್ಟ ಅಂಜತದೇನು? ಬೆಟ್ಟದಂಗ ಆಗ್ಬೇಕು. ಮತ್ತೆ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡಂತಯ್ಯ. ಭಯಂಕರ ಏನೆಲ್ಲ ಬಂದ್ರು ಸಹಿತ, ಅವು ಎಷ್ಟು ದೊಡ್ಡ ಬಂದ್ರು ಸಹಿತ ಆಕಾಶಕ್ಕೆ ಅಪ್ಪಳಿಸ್ತದೇನದು? ಆಕಾಶ ಏನಾರ ತೊಯ್ದು ಹಸಿ ಆಗಿಬಿಡ್ತದೇನು? ಸಮುದ್ರದ ತೆರೆ ಬಹಳ ದೊಡ್ಡದು ಬಂದದಂತೇಳಿ ಅದಕ್ಕೇನಾಗ್ಬೇಕು ನಾವು? ಸಮುದ್ರದ ನೊರೆ ತೆರೆಗಳು ಎಷ್ಟರೇ ದೊಡ್ಡ ಬರಲಿ, ನಾವು ಆಕಾಶ ಆದಂಗ ಆಗ್ಬೇಕು.
ನಾವು ಪ್ರಾಣಿಗಳು ಎಂಥವ್ಯಾಕಿರ್ಲಕ್ ಮೃಗಗಳು, ನಾವು ಏನಾಗಬೇಕು, ಬೆಟ್ಟ ಆಗಬೇಕು. ಏನ್ ಹೇಳಕತ್ತೀನಿ, ಏನು ಉತ್ತರನೇ ಬರಲ್ಲ. ಪಶುಗಳು ಮೃಗಗಳು ಬೇಕಾದಷ್ಟು ಸ್ಟ್ರಾಂಗ್ ಇದ್ರು ಸಹಿತ ನಾವು ಬೆಟ್ಟ ಆದಂಗ ಆಗ್ಬೇಕು. ಸಮುದ್ರದ ದಂಡೆಯೊಳಗ ಬೇಕಾದಂತ ನೊರೆತೆರೆಗಳು ಬಂದ್ರು ನಾವು ಆಕಾಶ ಆದಂಗ ಆಗ್ಬೇಕು. ಮತ್ತೆ ಸಂತೆಯೊಳಗೊಂದು ಮನೆಯ ಮಾಡಿ ಭಯಂಕರ ಶಬ್ದಗಳು ಉಂಟಾಗ್ತಿರ್ತಾವ, ಕಟ 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 ಒದರಾಡ್ತಿರ್ತಾರ. ಹಂಗೆಲ್ಲ ಒದರಾಡೋ ಟೈಮ್ನಾಗ ನೀವೇನಾಗಬೇಕು, ಏನಾಗಬೇಕು, ಬೈಲಾದಂಗ ಆಗ್ಬೇಕು. ಬೈಲ್ ಏನಾರ ಗಪ್ ಕುಂದಿರಿ ಅಂತದೇನು, ಅದು ಎಷ್ಟು ಸೌಂಡ್ ಮಾಡಿದ್ರೆ ಸೈಲೆಂಟ್ ಇದ್ರೆ ಯಾಕೆ ಗಲಾಟೆ ಮಾಡ್ತಿರತ್ತೆ ಏನಾರ ಅಂತದೇನು ಬೈಲು. ಮತ್ತ ಹಿಂಗಿದ್ದೇವಂತಂದ್ರೆ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿ ಆಗಿರ್ಲಕ್ ಸಾಧ್ಯ. ಸಮಾಧಾನ ಯಾಕೆ ಆಗಂಗಿಲ್ಲ, ಬೈಲಾಗೋದು ಗೊತ್ತಿಲ್ಲ, ಬೆಟ್ಟ ಆಗೋದು ಗೊತ್ತಿಲ್ಲ, ಆಕಾಶ ಆಗೋದು ಗೊತ್ತಿಲ್ಲ. ಆ ಕಡೆ ಅದು ಆಗಲ್ಲ, ಈ ಕಡೆ ಇದು ಆಗಲ್ಲ, ಮನಸ್ಸಿನಾಗ ಇಟ್ಕೊಂಡು ಕುದ್ಕೋತ ಸಂಕಟ ಪಡ್ಕೋತ ಗೋಳಾಡ್ಕೋತ ಕುಂದಿರ್ತ. ಸುಮ್ಮಿರ್ಬೇಕು, ಬೈಲಾದಂಗ ಆಗ್ಬಿಡ. ಬೈಲಿದ್ದಂಗಿದ್ರೆ ತಾನೇ ಕೆಲಸ ಆಗ್ಬಿಡ. 3 ವರ್ಷ ಆಯ್ತು ಹೊಲದವನಿಗೆ ರೊಕ್ಕ ಕೊಟ್ಟಿವಿ. ಹೊಲ ತೋತೀವಿ ಅಂತೇಳಿ ಚಂದನ ಹೊಲ ಅದ ತೋಳಮ್ಮ ಅಂತೇಳಿ ಹೋಗಿ ರೊಕ್ಕ ಕೊಟ್ಟು ಎಲ್ಲರೂ ಹೊಲ ತೊಗೊಂಡ್ರೇನು ಹೊಲ ಬತ್ತೇನು ಹೊಲ ತೊಗೊಂಡ್ರೆ ಈ ಮಂದಿ ಕೇಳೋದಾಗ ನಮ್ಮ ತಲೆ ಕೇಳೋದು ಬಂತ. ಅದ್ರ ಕಾಗದ ಪತ್ರ ತಯಾರು ಮಾಡ್ಲಕ್ಕ ಆಫೀಸ್ನಾಗ ಕೊಟ್ಟಿವಿ, ಇನ್ನ ಬಂದಿಲ್ಲ ಕೇಳೋದಾಗ ಅವ್ರು ಏನ್ರಿ ಎಷ್ಟು ದಿನ 3 ವರ್ಷ ಹಿಡಿತದೆ ಏನ್ ರಿಜಿಸ್ಟ್ರೇಷನ್ ಮಾಡ್ಲಕ್ಕ. ಕಾಗದ ಪತ್ರಗಳು ಎಲ್ಲ ರೆಡಿ ಮಾಡಿಸಿದ್ಮೇಲೆ ರೊಕ್ಕ ಕೊಡ್ಬೇಕು. ನೀವು ಮೊದಲೇ ರೊಕ್ಕ ಕೊಟ್ಟು ಕೂತೀರಿ, ಈಗೇನು ರೊಕ್ಕ ತಗೊಂಡು ಆರಾಮ್ ಮಜಾ ಮಾಡ್ಲಕತ್ತಾನ, ನಿಮ್ದೇನ್ ಕಾಗದ ಪತ್ರ ಅವ ಏನ್ ತೆಗಿಸ್ತಾನ ಅನ್ನೋದು ಆಯ್ತು. ಮತ್ತೆ ಕೋರ್ಟಿಗೆ ಹೋಗ್ಬೇಕಾ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾ, ಕೋರ್ಟಿಗೆ ಹೋಗ್ಬೇಕಾ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಇಲ್ಲ ಅಂತಂದ್ರೆ 4 ಮಂದಿ ಯಾರಿಗಾರ ಕರ್ಕೊಂಡು ಕಾರ್ ತಗೊಂಡು ಹೋಗಿ ನ್ಯಾಯ ಹಾಕವಕ್ಕ ಏನೇನು. ಅರೆ ನಾವು ದುಡಿದು ರೊಕ್ಕದದು, ದುಡಿಲಾರ್ದ ರೊಕ್ಕ ಅಲ್ಲ, ದುಡಿದು ರೊಕ್ಕ. ನಮ್ಗೆ ಅದ್ರ ಮೇಲೆ ವಿಶ್ವಾಸ ಅದ, ಅದು ನಷ್ಟ ಮಾಡಂಗಿಲ್ಲ, ಅದು ಕಷ್ಟ ಕೊಡಂಗಿಲ್ಲ, ಅದು ದುಃಖ ಕೊಡಂಗಿಲ್ಲ. ದುಡಿಲಾರ್ದು ದುಡ್ಡು ಇತ್ತಂದ್ರೆ ಭಯ ಪಡ್ಬೇಕು. ದುಡ್ಡು ನಾವು ಕಷ್ಟಪಟ್ಟು ದುಡ್ಡು ಅಂತದ ಏನೂ ಆಗಂಗೇ ಇಲ್ಲ, ಅದು ಏನೇನು ಆಗಂಗಿಲ್ಲ. ನಮ್ಮ ದುಡಿಮೆಯ ಬಗ್ಗೆ ನಮ್ಗೆ ನಂಬಿಕೆ ಅದ, ಸತ್ಯ ಶುದ್ಧ ಕಾಯಕ ಮಾಡಿ ಗಳಿಸಿದ್ದದ, ಅದೇನಾಗಂಗಿಲ್ಲ, ಏನಾಗಲ್ಲ ಅಂಥದ್ದೊಂದು ವಿಶ್ವಾಸ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಬೇಡ, ಕೋರ್ಟ್ ಬೇಡ. ಮತ್ತ ಹಂಗೆ ಸತ್ತಾದ್ರೂ ಏನಾಗಂಗಿಲ್ಲ, ಮುಂದಿನ ಜನ್ಮಕ್ಕೆ ಅದೇ ಋಣ ಅನುಭವಿಸ್ಲಕ್ ಮತ್ತೆ ಬರ್ತೀವಿ. ಅವ್ರೇ ನಮ್ಮ ಮನ್ಯಾಗ ಆ ಮಕ್ಕಳಾಗಿರ್ತಾರ, ನಾವೇ ಅವ್ರ ಮನ್ಯಾಗ ಸೇವೆ ಮಾಡಿಸ್ಕೊಳಕ ಹಿರೇ ಮನುಷ್ಯರಾಗಿ ಹುಟ್ಟು ಬಿಡ್ತೀವಿ. ಇದೇ ಆಗದು ಋಣ. ನಮ್ಮ ಮಕ್ಕಳು ನಮ್ಮ ಸೇವೆ ಯಾಕೆ ಮಾಡ್ತಾರೆ ಅಂದ್ರೆ ಹಿಂದಿನ ಜನ್ಮ ಋಣನೇ ಇದ್ದಿದ್ದಿಲ್ಲ ಅಂತಂದ್ರೆ ಅವ್ರೇನು ಮಾಡಲ್ಲ. ಗಂಡ ಹೆಂಡತಿ ಎದಕ್ಕೆ ಬಂದಿರ್ತಾರೆ, ಹಿಂದಿನ ಜನ್ಮ ಋಣ ಇದ್ದದಕ್ಕೆ ಬರ್ತಾರೆ. ಋಣದಾಗ ಇರ್ತದ ಅಷ್ಟೇ, ಏನಾಗ್ತದೆ, ಏನ್ ಸಮಸ್ಯೆ ಆಗ್ತದೆ, ಇರಲಿ ಅಂತ ಹೇಳಿ ಸೌಮ್ಯ ನಾವು ಬೈಲಿದ್ದಂಗೆ ಇದ್ದೇವೆ. ಯಾವಾಗರೇ ಅದು ಬಂದಾಗ ಬಂದಿಟ್ಟು ಏನಾರ ಅಂತಿದ್ದೇವೆ, ಆಯ್ತು. ಒಳಗ ಅಂತರಂಗದಲ್ಲಿ ಶಿವಲಿಂಗ, ಬಹಿರಂಗದಲ್ಲಿ ರಣರಂಗ, ಒಳಗ ಆನಂದ ಇತ್ತು. ಈಗೇನೆ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಕೊಟ್ರಪ್ಪ ಮಾನ್ಯ. ಈಗದ ನೋಡಿ ಪಜಿತಿ ಆ ಹೊಲದ ರೊಕ್ಕ ಜಮಾಸ್ಬೇಕಲ್ಲಿ. ಹಿಂಗ ನಾವು ಶಾಂತಿ ಇದ್ದೇವಂತಂದ್ರ ಕೆಲವೊಂದು ಸಮಸ್ಯೆಗಳ ತಾವೇ ಬಗೆಹರಿಸ್ಬಿಡ್ತಾವ. ಡಾಕ್ಯುಮೆಂಟ್ ಅಂತಿದ್ದಿ ತಗೋ ಸಾಯತ್ತೆ ತಂದಿಟ್ರಿ, ಮುಂದೆ ಮಾಡ್ಬೇಕಲ್ಲ ನಾವು. ಎಷ್ಟು ಗಂಟೆ ಬರ್ದಾಡಕತ್ತಿದ್ರಿ, ಕೊಟ್ಟೆ ನೋಡಿ ತಗೋ ತಂದಿಟ್ಟ ಎಲ್ಲ ಡಾಕ್ಯುಮೆಂಟ್ ಇಟ್ಟು ವಕೀಲ ಎಲ್ಲ ಓಕೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ಹಿಂಗಿರ್ತಾವ. ಅದಕ್ಕೆ ತಂತಾನೆ ಸಮಸ್ಯೆ ಬಗೆಹರಿಸ್ಬಿಡ್ತಾವ. ನಾವು ಹೆಂಗಿರ್ಬೇಕು, ಬೈಲಿದ್ದಂಗೆ ಇರ್ಬೇಕು. ಇದ್ರ ಆಯ್ತು, ವಾದ್ರ ಆಯ್ತು, ಏನೇನು ಆಗ್ತದ ಆಗಲಿ. ನಾವು ಮಾಡಿದ್ದು ಸತ್ಯ ಶುದ್ಧ ಕಾಯಕ, ಅದರಿಂದ ಏನು ಫಲ ಸಿಗಬೇಕು ಅದು ಸಿಗ್ತಿರ್ತದ. ಅದರ ನಂಬಿಕೆ ನಮಗೆ ಇಟ್ಕೊಂಡು ಆನಂದವಾಗಿ ಇರಬೇಕು. ಹೋರಾಟ ಮಾಡಿದಿರಿ, ಗದ್ದಲ ಮಾಡಿರಿ, ಜಗಳ ಮಾಡಿರಿ, ಜೀವನ ಕಷ್ಟ ಆಗ್ಬಿಡುತ್ತೆ.
ಅದಕ್ಕೆ ಎಲ್ಲಿ ತನಕ ಭೇದವಾದಿಗಳ ಜೀವನ ಈ ಜೀವನು ಬ್ರಹ್ಮವಾಗುವುದಿಲ್ಲ ಅಂತ ಹೇಳಿರ್ತಾನೆ, ಅಲ್ಲಿ ತನಕ ಈ ಭಯ ಹಿಂಗೇ ಇರ್ತದ. ಜೀವನು ಬ್ರಹ್ಮವಾಗುವುದಿಲ್ಲ, ಇದೇ ನಮ್ಮ ಭಯಕ್ಕೆ ಕಾರಣ ಅಂತ ಹೇಳ್ತಾರೆ. ನೀವು ಬ್ರಹ್ಮ ಆದ್ರಿ ಅಂತಂದ್ರೆ ಯಾವ ಭಯ? ನೀವು ಬೆಟ್ಟ ಆದ್ರೆ ಯಾವ ಮೃಗದ ಅಂಜಿಕೆ? ನೀವು ಆಕಾಶ ಆದ್ರಿ ಅಂದ್ರೆ ನೊರೆ ತೆರೆಗಳ ಯಾವ ಅಂಜಿಕೆ? ನೀವು ಬೈಲ್ ಆದ್ರಿ ಅಂತಂದ್ರೆ ನಿಮಗೆ ಶಬ್ದದ ಯಾವ ಅಂಜಿಕೆ? ಬೈಲ್ ಅಂದ್ರೆ ಆಕಾಶ. ಬೆಕ್ಕದಂತ ಬಾಂಬ್ ಹಾಕಿದ್ರು ಅದೇನು ಬೈಲ್ ಅಂಜಂಗಿಲ್ಲ. ಎಷ್ಟರ ಸೌಂಡ್ ಮಾಡ್ರಿ ಏನು ಅಂಜಂಗಿಲ್ಲ. ಹಂಗೆ ಅದಕ್ಕೆ ಶಿಷ್ಯ ಚೌಪಾಯಿ 17 ಶಿಷ್ಯ ಯಾತೆ ಮಧ್ವಾದಿಕ ಬಾನಿ ಸುನಿ ಸುಖ ಬಿಸರ ಅತಿ ದುಃಖದಾನಿ ದ್ವೈತ ವಚನ ತವ ಹಿಯಮೇ ಜವಲವು ವೈ ಸಾಕ್ಷಾತ್ ಅದ್ವೈತ ನ ತವಲವು. ಏನಿದ್ರ ಅರ್ಥ ಅಂತಂದ್ರೆ, ಆದ್ದರಿಂದ ಏ ಶಿಷ್ಯನೇ, ಅತಿಶಯವಾದ ದುಃಖವನ್ನು ಕೊಡುವ ಯಾವ ಮಧ್ವಾಚಾರ್ಯ ಮೊದಲಾದವರ ಭೇದವಾದದ ಮಾತುಗಳನ್ನು ಕೇಳಿರುವೆಯೋ ಅವುಗಳನ್ನೆಲ್ಲ ಏನ್ ಮಾಡು, ಬಿಸರಹಿ ಅಂದ್ರೆ ಮರ್ತು ಬಿಡಪ್ಪ, ಅವು ಇಟ್ಕೋಬೇಡ ತಲೆಯಾಗ. ಏಕೆಂದರೆ ಚೌಲವು ಅಂದ್ರೆ ತವ ಹಿಯಮೆ, ಎಲ್ಲಿಯ ತನಕ ನೀನು ಅದು ಹೃದಯದೊಳಗ ಇಟ್ಕೊಂಡಿರ್ತೀರಿ ಅಂದ್ರೆ ಭೇದವಾದದ ವಚನಗಳು ಇರುತ್ತವೆಯೋ, ತೌಲವು ಅಂದ್ರೆ ಅಲ್ಲಿಯ ತನಕ ಅದ್ವೈತದ ಬ್ರಹ್ಮದ ಸಾಕ್ಷಾತ್ಕಾರ ನಿನಗೆ ಆಗಂಗಿಲ್ಲ. ಅದಕ್ಕೆ ನೀ ಏನ್ ಮಾಡು, ಅವೆಲ್ಲ ಭೇದವಾದಗಳ ಸಾಧನೆಗಳು, ಭೇದವಾದಗಳ ಉದಾಹರಣೆಗಳು, ದೃಷ್ಟಾಂತಗಳು, ಅದರದ್ದು ಶ್ಲೋಕಗಳು ಅವೆಲ್ಲ ಮರ್ತು ಬಿಡು, ಅವು ತಲೆಗೆ ಇಟ್ಕೊಳ್ಳಕ್ ಹೋಗಬೇಡ. ದ್ವೈತಿಗಳು ಹೇಗಿರುತ್ತಾರೆ ಎಂದರೆ, ಒಮ್ಮೆ ಅವರ ಮಾತುಗಳನ್ನು ಕೇಳಿದರೆ ಸಾಕು, ಮನುಷ್ಯನು ಹೇಗಾಗುತ್ತಾನೆ ಎಂಬುದರ ಬಗ್ಗೆ ಸುಂದರವಾದ ಒಂದು ಭರ್ಚುವಿನ ಕಥೆಯನ್ನು ಹೇಳುತ್ತಾರೆ. ದ್ವೈತವಾದಿಗಳ ಪ್ರಭಾವ ಹ್ಯಾಂಗಿರ್ತದ ಅಂತ ಒಂದು ಕಥೆ ಹೇಳಕತ್ತಾರ. ಈಗ ಇದು ಹಿಂಗೆ ಮುಂದುವರಿಲಕತ್ತದ. ಭೇದವಾದಿಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಇರ್ತದ ಅನ್ನೋದ್ರ ಬಗ್ಗೆ ಮುಂದೆ ಭರ್ಚುವಿನ ಕಥೆ ಹೇಳಕತ್ತಾರ. ಇವತ್ತು ಏನ್ ಹೇಳಿದ್ರು ಚೌಪಾಯಿ 17 ತನಕ ಅಂತಂದ್ರ, ಎಲ್ಲಿಯ ತನಕ ಭೇದವಾದದ ವಿಚಾರ ನಿನ್ನ ತಲೆಯೊಳಗೆ ಇರ್ತದ, ನಿನ್ನ ಹೃದಯದೊಳಗಿರ್ತದ, ತಲೆಯೊಳಗಿರ್ತದ, ಬುದ್ಧಿ ಒಳಗಿರ್ತದ. ಹೃದಯದೊಳಗಿರ್ತದಂದ್ರೇನು, ಅತ್ಯಂತ ಪ್ರೀತಿಯಿಂದ ಅವ್ರು ರಕ್ಷಣೆ ಮಾಡಿರ್ತಾರೆ. ಭೇದವಾದಿಗಳು ಭೇದವಾದದ ವಿಚಾರಗಳನ್ನ, ಬುಕ್ಗಳನ್ನ ಹೃದಯದಿಂದ ಅವರು ರಕ್ಷಣೆ ಮಾಡಿರ್ತಾರೆ. ಹಿಂಗಿವೆ ಇಲ್ಲಿ ಇರ್ತದ, ಅಲ್ಲೇ ತನಕ ನಿನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಂಗಿಲ್ಲ, ಪರಮಾನಂದ ಪ್ರಾಪ್ತಿ ಆಗಂಗಿಲ್ಲ, ಸರ್ವ ದುಃಖ ನಿವೃತ್ತಿ ಆಗಂಗಿಲ್ಲ. ಅದರ ಸಲುವಾಗಿ ಅವೆಲ್ಲ ತ್ಯಾಗ ಮಾಡು ಅಂತೇಳಿ ತಿಳಿಸಿ ಹೇಳಕತ್ತಾರ. ಮತ್ತ ಮುಂದೆ ಭರ್ಚುವಿನ ಕತಿ ಒಂದು ಹೇಳಕತ್ತಾರ. ಇದು ಯಾರಿಗೆ ಎದಕ್ಕೆ ಇದ್ರ ಕತಿ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಇವರಿಗೆ ಇಲ್ಲಿ ತನ ಹೇಳಿದ್ದು ಉತ್ತಮ ಅಧಿಕಾರಿ ತಿಳಿತದ ಸಿದ್ಧಾಂತ. ಈಗ ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿಗಳಿಗೆ ಇದು ಹೇಳಿದ್ರೆ ತಿಳಿಯಂಗಿಲ್ಲ. ಈ ಸಿದ್ಧಾಂತ ಹೇಳ್ಬೇಕು, ತಿಳಿಸ್ಬೇಕಾದ್ರೆ ದೃಷ್ಟಾಂತಗಳು ಬೇಕು, ವಿವರಣೆಗಳು ಬೇಕು. ಅದಕ್ಕೊಂದು ಇಲ್ಲಿ ದೃಷ್ಟಾಂತ ಕೊಡ್ಲಕತ್ತಾರ. ಭರ್ಚುವಿನ ಕತೆ ಈ ಒಂದು ರಾಜ ಮಂತ್ರಿ ಆದ ಒಂದು ಕತೆ ಏನದ ಭರ್ಚುವಿಂದು, ಇದು ನಾವು ಏನ್ ಮಾಡ್ತೀವಿ, ನಾಳೆ ಹೇಳೋರಾಗ್ತೀವಿ. ಇಲ್ಲಿ ತನ ಹೇಳಿದ್ದೆಲ್ಲ ಸರಿಯಾಗಿ ತಿಳಿತಲ್ರಿ. ದ್ವೈತವನ್ನ ತಿರಸ್ಕಾರ ಮಾಡ್ರಿ ಅಂತ. 217ನೇ ವಿಷಯಕ್ಕೆ ನಾಳೆ, ಇಲ್ಲಿ ತನಕ 16, 17 ಅಷ್ಟೇ. ಓಕೆ, ಚಲೋ ಅನ್ನಿಸ್ತ ಪಾಠ. ಬ್ಯಾಲೆನ್ಸ್ನಾಗ ಹೋಗ್ಬೇಕು. ಬ್ಯಾಲೆನ್ಸ್ ಬಹಳ ಮುಖ್ಯ. ಅದು ಬ್ಯಾಲೆನ್ಸ್ ಕಳ್ಕೊಂಡ್ರಿ ಗದ್ದಲ ಅಷ್ಟೇ. ಬ್ಯಾಲೆನ್ಸ್ನಾಗ ಹೋಗ್ಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು.
ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಇದುವರೆಗೆ ಶುದ್ಧ ಬ್ರಹ್ಮ ಶುದ್ಧ ವಿಚಾರ ಸಾಗರದ 216ನೇ ವಿಚಾರದಲ್ಲಿ ಶ್ಲೋಕ 16, 17 ಚೌಪಾಯಿಯ ಒಂದು ಜ್ಞಾನವನ್ನು ನಮಗೆ ನೀಡಿದರು. ಭೇದವಾದದ ಸಿದ್ಧಾಂತ ಅಪ್ರಮಾಣ ಆಗೈತಿ. ಭಾಗತ್ಯಾಗ ಲಕ್ಷಣದಿಂದ ಉಪಯೋಗಿಯಾದ ಭಾಗವನ್ನ ಸ್ವೀಕಾರ ಮಾಡಿ ಅನುಪಯೋಗಿಯಾದ ಒಂದು ಭಾಗವನ್ನ ತ್ಯಾಗ ಮಾಡಬೇಕು. ಮೋಕ್ಷಕ್ಕೆ ಅಭೇದನ ಉಪಯೋಗಿ ಆಗೈತಿ. ಪಾರಮಾರ್ಥಿಕ ಬದುಕು ಶ್ರೇಷ್ಠವಾದದ್ದಾಗೈತಿ. ಭೇದ ಅಭೇದ ಎರಡೂ ಆಗ್ತಾವ. ಭೇದ ಕನಿಷ್ಠವಾಗಿತ್ತು, ಅಭೇದ ಮುಖ್ಯವಾದದ್ದಾಗೈತಿ. ವ್ಯವಹಾರಿಕ ಭೇದ ಬೇಕು, ವ್ಯವಹಾರಿಕದೊಳಗ ಭೇದ ಬೇಕು. ಆದ್ರೆ ಸ್ವಲ್ಪ ಮಹತ್ವ ಕೊಟ್ಟು ಅಭೇದಕ್ಕನ್ನ ನಾವು ಹೆಚ್ಚು ಮಹತ್ವ ಕೊಡಬೇಕು. ಪಾರಮಾರ್ಥಿಕ ಬದುಕಿನೊಳಗ ಭೇದವನ್ನ ತ್ಯಾಗ ಮಾಡಬೇಕು. ವ್ಯವಹಾರಿಕ ಬದುಕಿನೊಳಗ ಭೇದವನ್ನ ತ್ಯಾಗ ಮಾಡಕ ಸಾಧ್ಯ ಆಗುದಿಲ್ಲ. ಭೇದವಿದ್ದಲ್ಲಿ ದುಃಖ ಇರ್ತತಿ. ಭೇದಾಭೇದ ಎರಡೂ ಬೇಕಾಗ್ತಾವ. ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟನ್ನ ನಾವು ಮಹತ್ವ ಕೊಟ್ಟು ಅವನ್ನ ಸ್ವೀಕರಿಸಬೇಕು. ಪಾರಮಾರ್ಥದಲ್ಲಿ ಅಭೇದ ಇರ್ಬೇಕು, ಅದು ವಿವೇಕ ಅನಿಸ್ಕೊತತಿ. ಇನ್ನು ಚೌಪಾಯಿ 16 ಭೇದ ಭಾವವಿರುವಲ್ಲಿ ಭಯ ಇರ್ತತಿ. ಲೌಕಿಕ ಮೂರ್ತಿಗಳನ್ನ ನಾವು ಪೂಜ್ಯವಾಗಿ ಮತ್ತು ತನ್ನಿಂದ ಭಿನ್ನವಾಗಿ ಪೂಜಿಸುವುದು. ಅವರು ಸಾಕ್ಷಾತ್ ಪಶುಗಳ ಅನಿಸ್ಕೋತಾರ. ಉಪಯುಕ್ತ ಚೇತನದ ಪ್ರಜ್ಞೆ ಇಲ್ಲದವರು ಪಶುಗಳು ಅಂತ ಹೇಳಿ ಅಲ್ಲಿ ನಮ್ಗೆ ತಿಳಿಸ್ಕೊಟ್ಟಾರ. ಭೇದವಾದ ಮಾತುಗಳನ್ನ ಮರೆತು ಬಿಡು. ಅವು ಇರುವವರೆಗೂ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ ಆಗುದಿಲ್ಲ. ದ್ವೈತವಾದಿಗಳ ಪ್ರಭಾವ ಹೆಂಗಿರ್ತತಿ ಅನ್ನೋದನ್ನ ತಿಳಿಸಾಕ ಒಂದು ವಸ್ತುವಿನ ಕಥೆಯನ್ನ ನಮ್ಗ ಮುಂದಿನ ಅವಧಿಯಲ್ಲಿ ತಿಳಿಸ್ಕೊಡ್ತಾರ. ಇಂಥ ಒಂದು ಜ್ಞಾನವನ್ನು ನೀಡಿದ ಸದ್ಗುರುಗಳಿಗೆ ಶ್ರೀ ಚರಣಗಳಲ್ಲಿ ಅನಂತ ಶಿರಸಾಷ್ಟಾಗ ನಮಸ್ಕಾರ ಸಲ್ಲಿಸ್ತಾ ಇಂದಿನ ಈ ಪ್ರವಚನದ ಮುಕ್ತಾಯ ಮಾಡಿ ಈಗ ಮಂಗಳಾಚರಣೆಯನ್ನ ಗೌರಮ್ಮ ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. ಆರತಿಯನ್ನು